ಹರೇ ಕೃಷ್ಣ. ಮಕ್ಳಿಗೆ ಕ್ಲಾಸ್ ರಜಾ ಇವತ್ತು. ಇದ್ದಾರಾ? ಇಬ್ಬರಿದ್ದಾರಾ? ಓಕೆ. ಇದನ್ನ ಇಲ್ಲಿ ಕುಡಿ ಮಧ್ಯ. ಏನು ಆಫರ್ ಅಷ್ಟೇ. ತುಳಸಿ ಒಂದು ಸ್ವಲ್ಪ ನೀರು ಹಾಕಿ ತುಳಸಿ. ಓಕೆ. ಸೊ ಹೋದ್ವಾರ ಏನಿತ್ತು ಕ್ಲಾಸು? ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಏನು ತಿಳ್ಕೊಂಡ್ರಿ? ಹಾಂ, ಯಾತಕ್ಕೆ ಅಂತ ಹೇಳಿದ್ರಾ? ಓಕೆ. ಹೇಗೆ ಅಂತ ಹೇಳಿದ್ರಾ? ಹೇಗೆ ಮಾಡಬೇಕು ಅಂತ ಹೇಳಿಲ್ಲ. ಹೇಗೆ ಮಾಡಬೇಕು ಅಂತ ಹೇಳಿಲ್ಲ. ಓಕೆ. ಹಾಂ. ಸೊ ಹರೇ ಕೃಷ್ಣ ಮಹಾಮಂತ್ರನ ಯಾಕೆ ಮಾಡಬೇಕು ಜಪ? ಹಾಂ, ಮನಸ್ಸನ್ನು ನಿಯಂತ್ರಿಸೋಕ್ಕೆ. ಅಯ್ಯಯ್ಯೋ. ಓಕೆ. ಹಾಂ. ಓಕೆ. ಮಂತ್ರ ಅಂದರೆ ಮನ್ ತ್ರಾಯತೆ ಇತಿ ಮಂತ್ರ. ಮಂತ್ರ ಅಂದರೆ ಮನಸ್ಸನ್ನು ಯಾವುದು ಉದ್ಧರಿಸುತ್ತೋ. ಉದ್ಧರಿಸೋದು ಅಂದರೆ ಏನರ್ಥ? ಮನಸ್ಸು ಭೌತಿಕವಾಗಿ ಮುಳುಗೋಗಿದೆ. ಭೌತಿಕವಾಗಿ ಮುಳುಗೋಗಿರೋ ಮನಸ್ಸನ್ನು ಮೇಲೆತ್ತೋದು. ಬಾವಿಯಲ್ಲಿ ಯಾರೋ ಬಿದ್ದಿದ್ದಾರೆ, ಅವರನ್ನು ಮೇಲೆತ್ತಿದ್ರೆ ಅವರನ್ನು ಉದ್ಧರಿಸಿದ್ವಿ ಅಂತ ಹೇಳ್ತಾರೆ. ಮನಸ್ಸು ಭೌತಿಕ ಬಾವಿಯೊಳಗೆ ಮುಳುಗೋಗ್ಬಿಟ್ಟಿದೆ. ಹೌದಾ? ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಂತ ಹೇಳ್ತೀವಿ ನಾವು, ಮನಸ್ಸಿನಲ್ಲಿ ಯೋಚನೆ, ಏನು ಯೋಚನೆಗಳೇ ಬರ್ತಾ ಇರುತ್ತೆ ನಮಗೆ? ವಿಶೇಷವಾಗಿ ಜಪ ಮಾಡ್ತಿರುವಾಗ ಏನು ಯೋಚನೆಗಳು ಬರುತ್ತೆ? ಪ್ಲ್ಯಾನಿಂಗ್. ಇಡೀ ಜಗತ್ತಿನ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ ನಾವು. ನರೇಂದ್ರ ಮೋದಿ ಅವರು ಪಾಪ ಇಷ್ಟೊಂದು ಚಿಂತೆ ಇರಲ್ಲ ಅನಿಸುತ್ತೆ, ನಮ್ಗೆ ಅಷ್ಟೊಂದಿದೆ. ಸೊ ಜಗತ್ತಿನ ಎಲ್ಲ ವಿಷಯಗಳು ಬರುತ್ತೆ ಜಪ ಮಾಡ್ತಿರುವಾಗ. ಭಾಗವತದಲ್ಲಿ ಒಂದು ಹೇಳ್ತಾರೆ, ಎಷ್ಟೇ ಪ್ರಮಾಣದ ಯೋಜನೆ ಮಾಡೋದ್ರಿಂದ, ಪ್ಲ್ಯಾನಿಂಗ್ ಮಾಡೋದ್ರಿಂದ ಆತ್ಮಕ್ಕೆ ಸಂತೋಷ ಸಿಗಲ್ವಂತೆ. ಹರೇ ಕೃಷ್ಣ. ಆತ್ಮಕ್ಕೆ ಸಂತೋಷ ಸಿಗೋದಿಲ್ಲ. ಅದಕ್ಕೆ ನಾವು ಮತ್ತೆ 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 ಪ್ಲ್ಯಾನಿಂಗ್ ಮಾಡ್ತಾನೆ ಇರ್ತೀವಿ. ಇವಾಗ ನಮಗೆ ಹೊಟ್ಟೆ ಹಸಿತಾ ಇದೆ, ನಾವೇನಾದ್ರು ತಿಂದ್ಬಿಟ್ಟು ಹೊಟ್ಟೆ ತುಂಬಿತು, ಆಮೇಲೆ ಏನು ಮಾಡ್ತೀರಾ? ತಿಂತಾನೆ ಇರ್ತೀರಾ? ನಿಲ್ಲಿಸ್ತೀರಿ ಅಲ್ವಾ? ಯಾಕಂದರೆ ತೃಪ್ತಿ ಆಯಿತು, ನಿಲ್ಲಿಸ್ತೀರಿ. ಇವಾಗ ಈ ಪ್ಲ್ಯಾನಿಂಗಿಂದ ನಮಗೆ ತೃಪ್ತಿ ಆಗಿದ್ದರೆ ನಾವು ಇನ್ನೂ ಮುಂದೆ ಪ್ಲ್ಯಾನಿಂಗ್ ಮಾಡ್ತಾ ಇರೋದು ನಿಲ್ಲಿಸ್ತಾ ಇದ್ವಿ. ಅರೆ ನಿಲ್ಲಿಸೇ ಇಲ್ಲ, ನಾವು ಮಾಡ್ತಾನೇ ಇದ್ದೀವಿ. ಅಂದರೆ ಆ ಪ್ಲ್ಯಾನಿಂಗಿಂದ ನಮಗೆ ಯಾವತ್ತೂ ತೃಪ್ತಿ ಅನ್ನೋದು ಆಗೋದೇ ಇಲ್ಲ. ಮತ್ತು ಈ ಪ್ಲ್ಯಾನಿಂಗ್ ಯಾಕೆ ಮಾಡ್ತಾಯಿದ್ದೀವಿ ನಾವು? ಪ್ಲ್ಯಾನಿಂಗ್ ಅಂದರೆ ಏನರ್ಥ? ಈ ಪ್ಲ್ಯಾನಿಂಗ್, ಯೋಜನೆ ಅಂದರೆ ಏನರ್ಥ? ನಾಳೆ ಬಗ್ಗೆ, ಭವಿಷ್ಯದ ಬಗ್ಗೆ. ಈ ಕ್ಷಣ ಆದಮೇಲೆ. ಹೌದಾ? ಹಿಂದೆ ನಡೆದಿರೋದಕ್ಕೆ ಪ್ಲ್ಯಾನಿಂಗ್ ಮಾಡೋಕ್ಕಾಗಲ್ಲ, ಆಗೋಯ್ತದು. ಇವಾಗ ನಡೀತಾ ಇರೋ ಬಗ್ಗೆ ನಮಗೆ ಯೋಚನೆನೇ ಇಲ್ಲ ಅಲ್ವಾ? ನಾವು ಪ್ರಸ್ತುತ ಸಮಯದಲ್ಲಿ ಯಾವತ್ತೂ ಇರೋದೇ ಇಲ್ಲ. ನಾವತ್ತು ಹಿಂದೆ ಇರ್ತೀವಿ ಅಥವಾ ನಾಳೆಯಲ್ಲಿರ್ತೀವಿ, ಇವತ್ತು ಇರೋದೇ ಇಲ್ಲ ನಾವು. ಸೊ ನಾಳೆಯ ಬಗ್ಗೆ ಚಿಂತೆ, ನಾಳೆಯ ಬಗ್ಗೆ ನಮಗೆ ಏನು ಚಿಂತೆ. ಆ ಚಿಂತೆಯನ್ನು ನಾವು ಏನು ಮಾಡಿ ನಮ್ಮನ್ನು ನಾವು ಆ ಚಿಂತೆಯಿಂದ ಹೊರಗಡೆ ಬರ್ಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ? ಪ್ಲ್ಯಾನಿಂಗ್ ಮಾಡೇ ನಾವು ಚಿಂತೆಯಿಂದ ಹೊರಗಡೆ ಬರ್ಬೋದಾಗಿದ್ದರೆ ಇಷ್ಟೊಂದು ಕಷ್ಟ ಯಾಕಪ್ಪ ಇರೋದು? ಅಂದರೆ ಏನರ್ಥ? ನಾವು ಎಷ್ಟು ಪ್ಲ್ಯಾನಿಂಗ್ ಮಾಡಿದ್ರೂ ನಾಳೆ ಏನಾಗಬೇಕು ಅಂತಿದೆಯೋ ಅದು ಹಾಗೇ ಆಗುತ್ತೆ. ನಿಮ್ಮ ಪ್ಲ್ಯಾನಿಂಗಿಂದ ಜಗತ್ತು ನಿಂತೋಗ್ಬಿಡಲ್ಲ. ಮತ್ತು ಈ ಪ್ಲ್ಯಾನಿಂಗ್ ಮಾಡ್ತಾನೇ ಇರ್ತೀವಿ. ಮಾಡ್ತಾಯಿದ್ರು ನಮಗೆ ಯಾವತ್ತೂ ತೃಪ್ತಿ ಇಲ್ಲ. ಆ ಪ್ಲ್ಯಾನಿಂಗಿಗೂ ಕೊನೆಯೇ ಇಲ್ಲ.
ಎಲ್ಲಿ ತನಕ ನಡೆಯುತ್ತೆ ಈ ಪ್ಲ್ಯಾನಿಂಗು? ಹಾಂ, ನಾವಿರುವ ತನಕ ಅಂದ್ರೇನು? ಸಾಯ್ತಾ ಇರೋ ಸಮಯದಲ್ಲೂ ಪ್ಲ್ಯಾನಿಂಗ್ ಮಾಡ್ತೀವಿ. ಹೇಗೆ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ? ನಾನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆವಾಗಲೂ ಬಿಡಲ್ಲ ನಾವು. ಸೊ ಈ ಮನಸ್ಸನ್ನು ನಾವು ಈ ಭೌತಿಕತೆಯಿಂದ ಮೇಲೆ ಎತ್ತಬೇಕು. ಅದಕ್ಕೆ ಮಂತ್ರ ಅಂತಾರೆ. ಮಂತ್ರ, ಯಾವುದೇ ಮಂತ್ರವನ್ನು ಉಚ್ಚಾರ ಮಾಡ್ಬೋದು. ಮಂತ್ರ ಅಂದರೆ ಈ ಮನಸ್ಸನ್ನು ಬಾವಿಯಿಂದ ಮೇಲೆತ್ತವಂಥ ಒಂದು ಸಾಧನ. ಶಾಸ್ತ್ರದಲ್ಲಿರೋ ಯಾವ ಮಂತ್ರವನ್ನಾದರೂ ನೀವು ಮತ್ತೆ ಮತ್ತೆ ಜಪಿಸಿದ್ರೆ, ಮತ್ತೆ ಮತ್ತೆ ಉಚ್ಚಾರ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಉದ್ಧಾರ ಮಾಡ್ತೀರ. ಈ ಉದ್ಧಾರ ಹೇಗೆ ಗೊತ್ತಾ? ಕೆಳಗಡೆ ಬಿದ್ದಿದ್ದೀವಿ, ಮಂತ್ರ ಉಚ್ಚಾರ ಮಾಡಿದ ತಕ್ಷಣ ಆ ಮಂತ್ರ ಏನು ಮಾಡುತ್ತೆ? ನಮ್ಮನ್ನು ಎಲಿವೇಟ್ರ್ ಇದು ಪ್ರೆಸ್ ಮಾಡ್ದಂಗೆ, ಬಟನ್ ಪ್ರೆಸ್ ಮಾಡ್ದಂಗೆ ಅದೇನು ಮಾಡುತ್ತೆ? ನಮ್ಮನ್ನು ಮೇಲೆತ್ತತ್ತೆ. ಇಲ್ಲಿ ಬಿಡಿ, ಅವ್ರು ಓಡಾಡ್ಕೋತಾ ಇರ್ತಾರೆ, ಅವ್ರನ್ನ ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ನಾವು ಲಿಫ್ಟ್ ಬಗ್ಗೆ, ಇವಾಗ ಮನಸ್ಸಿನ ಬಗ್ಗೆ ಯೋಚನೆ ಮಾಡೋಣ. ಮನಸ್ಸು ಹಿಂಗಿಂದ ಮೇಲೆತ್ತತ್ತೆ ನಮ್ಮನ್ನ. ಆ ಮಂತ್ರವನ್ನು ಜಪ ಮಾಡ್ತಿರುವಾಗ ಮನಸ್ಸನ್ನು ಮೇಲೆತ್ತತ್ತೆ ಮಂತ್ರ ಜಪ ಮಾಡಿ ನಿಲ್ಲಿಸಿದ ತಕ್ಷಣ ಏನಾಗುತ್ತೆ? ತಿರ್ಗಾ ಕೆಳಗಡೆ ಹೊರಟೋಗುತ್ತೆ. ಸೊ ಮಂತ್ರ ಏನು ಮಾಡುತ್ತೆ? ಮೇಲೆತ್ತತ್ತೆ, ನಿಲ್ಲಿಸಿದ ತಕ್ಷಣ ತಿರ್ಗಾ ಕೆಳಗಡೆ ಹೊರಟೋಗ್ಬಿಡುತ್ತೆ. ಇವಾಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಮನಸ್ಸನ್ನು ನಿಯಂತ್ರಿಸೋದ್ರಿಂದ, ಇದನ್ನು ಕೇಳ್ಕೊಳ್ಳಿ, ಮನಸ್ಸನ್ನು ನಿಯಂತ್ರಿಸೋದ್ರಿಂದ ನಮಗೆ ಸಂತೋಷ ಸಿಗಲ್ಲ. ಮನಸ್ಸನ್ನು ನಿಯಂತ್ರಿಸೋದ್ರಿಂದ ನಮಗೆ ಸಂತೋಷ ಸಿಗಲ್ಲ. ಮನಸ್ಸನ್ನು ನಿಯಂತ್ರಿಸೋದ್ರಿಂದ ಏನು ಸಿಗುತ್ತೆ? ಹೆಚ್ಚು ಅಂದರೆ ಶಾಂತಿ ಸಿಗುತ್ತೆ. ಹೆಚ್ಚು ಅಂದರೆ ಆದರೂ ಅದು ಸಿಕ್ಕಿದ್ರೆ, ಹೇಳಿದ್ನಲ್ಲ, ಅದು ಹಿಂಗೆ ಹೋಗಿ ಹಿಂಗೆ ವಾಪಸ್ ಬಂದ್ಬಿಡುತ್ತೆ. ಮನಸ್ಸನ್ನು ನಿಯಂತ್ರಿಸಿದ್ರೆ ನಮಗೇನು ಸಿಗುತ್ತೆ? ಮನಃಶಾಂತಿ ಸಿಗುತ್ತೆ. ಓಕೆ, ಮನಃಶಾಂತಿಯಿಂದ ನಮಗೆ ತೃಪ್ತಿ ಆಗೋದಿಲ್ಲ. ಸುಮ್ಮನೆ ಮನಃಶಾಂತಿ. ಇವಾಗ ಹೆಂಗೆ ಅಂದರೆ ಮನಃಶಾಂತಿ ಅಂದರೆ ಯೋಚನೆ ಮಾಡಿ, ಯೋಚನೆ ಮಾಡೋಕ್ಕೇನೂ ವಿಷಯ ಇಲ್ಲ, ಎಷ್ಟು ಟೆನ್ಷನ್ ಆಗುತ್ತೆ. ಯೋಚನೆ ಮಾಡೋಕ್ಕೆ ಏನೂ ವಿಷಯ ಇಲ್ಲ ಅಂತ ಎಷ್ಟು ಟೆನ್ಷನ್ ಆಗುತ್ತೆ ನಮಗೆ. ಏನೂ ಇಲ್ಲ ಯೋಚನೆ ಮಾಡೋಕ್ಕೆ, ಏನೂ ಇಲ್ಲ ಯೋಚನೆ ಮಾಡೋಕ್ಕೆ ಅಂತಾನೆ ಯೋಚನೆ ಮಾಡ್ತಾ ಮಾಡ್ತಾ ಅದರ ಟೆನ್ಷನಲ್ಲಿ ಮುಳ್ಗೋಗ್ಬಿಡ್ತೀವಿ ನಾವು. ಅಂದರೆ ನಮಗೆ ಈ ಯೋಚನೆ ಮಾಡೋದು ಒಂಥರ ಹುಟ್ಟು ಗುಣ. ಮನಸ್ಸಿನ ಕಾರ್ಯವೇ ಒಂದು ಕೆಲಸ, ಮನಸ್ಸು ಮಾಡೋದು, ಯೋಚನೆ ಮಾಡೋದು. ಸೊ ಈ ಮಂತ್ರ ಏನು ಮಾಡುತ್ತೆ? ಆ ಮನಸ್ಸನ್ನು ನಿಯಂತ್ರಿಸುತ್ತೆ. ಆದರೆ ಮನಸ್ಸು ತಿರ್ಗಾ ಎಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಸಂತೋಷ ಅಂತೂ ಸಿಗಲ್ಲ, ಮನಃಶಾಂತಿ ಸಿಗುತ್ತೆ. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡ್ತಾ ಇರೋದು ಇವು ಯಾವ ಕಾರಣಕ್ಕೂ ಅಲ್ಲ. ಅದಕ್ಕೋಸ್ಕರ ಅದನ್ನು ಮಹಾಮಂತ್ರ ಅಂತ ಕರೆಯೋದು. ಮಹಾಮಂತ್ರ ಅಂದರೆ ಸಾಮಾನ್ಯ ಮಂತ್ರಗಳು ಕೊಡೋಕ್ಕಿಂತ ಹೆಚ್ಚಿನ ಫಲ ಹರೇ ಕೃಷ್ಣ ಕೊಡುತ್ತೆ. ಅಂದರೆ ಏನರ್ಥ? ಸಾಮಾನ್ಯ ಮಂತ್ರಗಳು ಕೂಡ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕೊಡುತ್ತವೆ. ಅದು ಮಹಾಮಂತ್ರಕ್ಕೆ ಸೈಡ್ ಎಫೆಕ್ಟ್. ಅದು ಮಹಾಮಂತ್ರದ ಜಪದಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಆಗೋದು ಸೈಡ್ ಎಫೆಕ್ಟ್. ಮನಸ್ಸಿನ ನಿಯಂತ್ರಣಕ್ಕೋಸ್ಕರ ನಾವು ಜಪ ಮಾಡ್ತಾ ಇಲ್ಲ, ಮಾಡಬಾರ್ದು. ಅದು ಸೈಡ್ ಎಫೆಕ್ಟು ಬಂದೇ ಬಿಡುತ್ತೆ. ಅದು ಬಂದೇ ಬರುತ್ತೆ, ನೀವು ಬೇಡ ಅಂದರೂ ಬರುತ್ತೆ ಅದು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಿರೋದಕ್ಕೆ ಒಂದೇ ಒಂದು ಕಾರಣ, ನಮ್ಮ ಮನಸ್ಸಿನಲ್ಲಿರಬೇಕು ಈ ಕಾರಣ. ಏನದು? ಕೃಷ್ಣನಿಗೆ ಆನಂದ ಆಗತ್ತೆ. ಮರಿಬೇಡಿ ಇದನ್ನು, ಬರ್ಕೊಳ್ಳಿ ಇದನ್ನು. ಯಾಕಂದರೆ ನಮಗೆ ಬೇರೆ ಬೇರೆ ಏನೇನೋ ವಿಚಾರಗಳು ಬರ್ತಾ ಇರ್ತವೆ ಮನಸ್ಸಿನಲ್ಲಿ, ಯಾಕೆ ಜಪ ಮಾಡಬೇಕು ಅಂತ. ಒಂದೇ ಒಂದು ಕಾರಣ, ಯಾವ ಭಕ್ತಿ ಸೇವೆಯನ್ನು ಮಾಡೋದಕ್ಕೂ ಕೂಡ ಅದೊಂದೇ ಕಾರಣ ಇರೋದು. ಏನು? ಕೃಷ್ಣನಿಗೆ ಆನಂದ ಆಗುತ್ತೆ. ಕೃಷ್ಣನಿಗೆ ಯಾಕಪ್ಪ ಆನಂದ ಆಗುತ್ತೆ? ಕೃಷ್ಣನ ಶಾಸ್ತ್ರದಲ್ಲಿ ಆತ್ಮ ರಾಮ ಅಂತ ಕರೀತಾರೆ. ಆತ್ಮ ರಾಮ ಎರಡು ಪದಗಳಿವೆ. ಆತ್ಮ ರಾಮ ಆಪ್ತ ಕಾಮ. ಆತ್ಮ ರಾಮ ಅಂದರೆ ಅವನು ತನ್ನಲ್ಲೇ ತನಗೆ ಆನಂದ, ತನ್ನಲ್ಲೇ ಆನಂದ ಅವನಿಗೆ.
ಹೊರಗಿನಲ್ಲಿ ಏನು, ಹೊರಗಿನಿಂದ ಏನು ಆನಂದ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಆಪ್ತಕಾಮ. ಆಪ್ತಕಾಮ ಅಂದರೆ ಅವನ ಇಚ್ಛೆಗಳನ್ನು ಪೂರೈಸೋರು ಬೇರೆಯವರು ಯಾರೂ ಇಲ್ಲ, ಅವನೇ ಪೂರೈಸ್ಕೋಬೇಕು. ಆತ್ಮರಾಮ ಆಪ್ತಕಾಮ. ಆದರೆ ಇದು ಸರ್ವವ್ಯಾಪಿ ಪರಮಾತ್ಮನ ಗುಣಲಕ್ಷಣಗಳು. ಇದು ಕೃಷ್ಣನ ಗುಣಲಕ್ಷಣ ಅಲ್ಲ. ಕೃಷ್ಣನ ಗುಣಲಕ್ಷಣ ಅಂದರೆ ಏನು? ಪರಮಾತ್ಮ ಬಂದಿರೋದು ಯಾರಿಂದ? ಕೃಷ್ಣನಿಂದ. ಪರಮಾತ್ಮನ ಅಂಶದ ಅಂಶ ಪರಮಾತ್ಮ, ಕೃಷ್ಣನ ಅಂಶದ ಅಂಶ. ಕಲಾ ಅಂತ ಕರೀತಾರೆ ಅದನ್ನು ಶಾಸ್ತ್ರದಲ್ಲಿ, ಕಲಾ. ಅವನು ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾನೆ. ಆ ಪರಮಾತ್ಮ ಸರ್ವವ್ಯಾಪಿಯಾಗಿರುವಂಥ ಪರಮಾತ್ಮ, ಅವನು ಆತ್ಮರಾಮ ಆಪ್ತಕಾಮ. ಅಂದರೆ ಅವನಿಗೆ ಬೇರೆ ಎಲ್ಲಿಂದನೂ ಸಂತೋಷ ಸಿಗೋ ಅಂಥದ್ದು ಯಾವುದೂ ಇಲ್ಲ ಇಲ್ಲಿ. ತನ್ನಲ್ಲೇ ತಾನು ಸಂತೋಷವನ್ನು ಪಡ್ಕೋತಾನೆ. ಆದರೆ ಕೃಷ್ಣ ಆ ರೀತಿ ಅಲ್ಲ. ಕೃಷ್ಣ ತನ್ನ ಭಕ್ತರಿಂದ ಅವನ ಆನಂದ. ಕೃಷ್ಣನ ಆನಂದಕ್ಕೆ ಕಾರಣ ಯಾರು? ಕೃಷ್ಣನ ಭಕ್ತರು. ಅಂದರೆ ಏನರ್ಥ? ಕೃಷ್ಣನಿಗೆ ತನ್ನ ಭಕ್ತರಿಲ್ಲದೆ ಇದ್ದರೆ ಅವನಿಗೆ ಆನಂದ ಇಲ್ಲ. ತನ್ನಲ್ಲೇ ತಾನು ಆನಂದವನ್ನು ಕಂಡುಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ. ನೀವು ಒಬ್ಬರೇ ಇದ್ದರೆ ಸಂತೋಷ ಆಗುತ್ತೆ ನಿಮಗೆ. ಒಬ್ಬರೇ ಹರೇ ಕೃಷ್ಣ ಮಹಾಮಂತ್ರನೂ ಇಲ್ಲ, ಭಾಗವತನೂ ಇಲ್ಲ, ಯಾವ ಪುಸ್ತಕನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಒಬ್ಬರೇ ಕೂತಿರಬೇಕು. ಯಾಕೆಂದರೆ ಆ ಒಂದು ಮನೋಭಾವ ಅಥವಾ ಗುಣ ಕೃಷ್ಣನಲ್ಲಿದೆ. ಹಾಗಾಗಿಯೇ ಕೃಷ್ಣ ನಮ್ಮನ್ನು ಸೃಷ್ಟಿ ಮಾಡಿದ್ದು. ವೇದಗಳಲ್ಲಿ ಹೇಳ್ತಾರೆ ರಸೋವೈ ಸಹ ಅಂತ. ರಸೋವೈ ಸಹ ಅಂದರೆ ಅವನು ಆ ರಸವನ್ನು ಆಸ್ವಾದನೆ ಮಾಡೋದಕ್ಕೋಸ್ಕರ ತನ್ನನ್ನೇ ತಾನು ವಿಸ್ತರಿಸ್ಕೊಂಡ. ಹೇಗೆ ವಿಸ್ತರಿಸ್ಕೊಂಡ? ಜೀವಿಗಳನ್ನು ಸೃಷ್ಟಿ ಮಾಡ್ದ ತನ್ನಿಂದಾನೇ ಜೀವಿಗಳಂದರೆ ನಾವೆಲ್ಲರೂ ಅಂದರೆ ಈ ದೇಹ ಅಲ್ಲ, ಆತ್ಮ. ಆ ಅಂಶಗಳನ್ನು ತನ್ನಿಂದ ಬೇರ್ಪಡಿಸ್ದ. ನೀವೆಲ್ಲ ಬೇರೆ ಬೇರೆ ಜೀವಿಗಳಾಗಿ ನನಗೆ ಆನಂದವನ್ನು ಕೊಡಿ ಅಂತ. ಹಾಗಾಗಿ ಕೃಷ್ಣನಿಗೆ ಆನಂದ ಯಾವಾಗ ಅಂದರೆ ಅವನು ತನ್ನ ಭಕ್ತರೊಂದಿಗೆ ಇದ್ದಾಗ ಕೃಷ್ಣನಿಗೆ ಆನಂದ. ಭಕ್ತರೊಂದಿಗೆ ಇರೋದೇ ಅವನಿಗೆ ಇಷ್ಟ. ಹಾಗಾಗಿ ಯಾವಾಗ ಭಕ್ತರು ಕೃಷ್ಣನನ್ನು ಕರೀತಾರೋ ಕೃಷ್ಣನಿಗೆ ಬಹಳ ಸಂತೋಷ ಆಗುತ್ತೆ. ಅವನಿಗೆ ಸಂತೋಷವಾಗಲಿ ಅನ್ನೋ ಉದ್ದೇಶದಿಂದ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರೋದು. ಅವನಿಗೆ ಸಂತೋಷ ಆಗುತ್ತೆ. ಯಾವಾಗ ಸಂತೋಷ ಆಗುತ್ತೆ? ಚೆನ್ನಾಗಿ ಅವನ ಜಪವನ್ನು ಮಾಡಿದಾಗ, ಚೆನ್ನಾಗಿ ಅವನ ನಾಮವನ್ನು ತಗೊಂಡಾಗ. ಇವಾಗ ನಾವೊಂದು ಯಂತ್ರ ಹಾಕಿದ್ರೆ, ನಮ್ಮ ಇಸ್ಕಾನಲ್ಲಿ ಧುನ್ ಬಾಕ್ಸ್ ಅಂತ ಬರುತ್ತೆ, ಒಂದು ಸೌಂಡ್ ಪೆಟ್ಟಿಗೆ. ಅದನ್ನು ಹಾಕಿದ್ರೆ ನೀವು ಕರೆಂಟ್ಗೆ ಹಾಕಿದ್ರೆ, ಅದು ಪ್ಲಗ್ ಹಾಕಿದ್ರೆ ಅದ್ರ ಪಾಡ್ಗೆ ಅದು ಪ್ರಭುಪಾದರ ಸೌಂಡ್ ಬರುತ್ತೆ. ಅಥವಾ ನೀವು ನಿಮ್ಮದೇ ಏನೋ ರೆಕಾರ್ಡ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ರೆ ಆ ಒಂದು ಸೌಂಡ್ ರೆಕಾರ್ಡಿಂಗಿಗೂ ನೀವು ಲೈವ್ ಆಗಿ ಬಾಯಿಂದ ಭಗವಂತನ ನಾಮ ಉಚ್ಚಾರ ಮಾಡೋದಕ್ಕೂ ಏನು ವ್ಯತ್ಯಾಸ? ನಿಮ್ಮದೇ ಸೌಂಡ್ ನೀವು ರೆಕಾರ್ಡ್ ಮಾಡಿರೋದು ಮತ್ತೆ ಪ್ಲೇ ಮಾಡೋದಕ್ಕೂ, ನೀವು ಲೈವ್ ಭಗವಂತನ ನಾಮ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸ? ಅದು ನ್ಯಾಚುರಲ್ಲೇ ಅಟೆಂಟಿವ್ ಆಗಿರ್ತೀವಿ. ಓಕೆ, ಅದು ಅಟೆಂಟಿವ್ ಆಗಿದೆ. ಯಾಕೆಂದರೆ ಅವಾಗ ಅಟೆಂಟಿವ್ ಆಗಿದ್ದೀರಲ್ವ ನೀವು. ತಿರ್ಗಾ ನಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಡಿ, ಕೃಷ್ಣನ ಸಂತೋಷದ ಬಗ್ಗೆ ಯೋಚನೆ ಮಾಡಿ. ಆ ಒಂದು ಬಾಕ್ಸು, ಆ ಸೌಂಡ್ ರೆಕಾರ್ಡಿಂಗು ಹೇಳ್ತಿರುವಾಗ ಅದಕ್ಕೆ ಯಾವ ವ್ಯಕ್ತಿ ಯಾರಿಗೆ ಕರೀತಾ ಇರೋದು? ಏನು ಸಂಬಂಧನೇ ಇಲ್ಲ. ಯಾವುದೋ ಒಂದು ಧ್ವನಿ, ಯಾವ ಭಾವನೆಯೂ ಇಲ್ಲ ಆ ಧ್ವನಿಯಲ್ಲಿ. ಆ ಧ್ವನಿ ಕೃಷ್ಣನನ್ನು ಆಕರ್ಷಿಸೋದಕ್ಕೆ ಆಗೋದಿಲ್ಲ. ಮನುಷ್ಯನು ಮಾತ್ರ ಭಾವನೆಯಿಂದ ಆ ನಾಮವನ್ನು ಉಚ್ಚಾರ ಮಾಡಿದಾಗ ಮಾತ್ರ ಕೃಷ್ಣ ಆಕರ್ಷಿತನಾಗೋದು, ಸುಮ್ಮನೆ ಯಂತ್ರದಿಂದ ಅಲ್ಲ. ಅದಕ್ಕೆ ಆ ಮಂತ್ರವನ್ನು ಸುಮ್ಮನೆ ನಾವು ರೆಕಾರ್ಡ್ ಮಾಡಿ ದಿನ ಹಾಕಿಬಿಡ್ಬೋದು. 16 ಮಾಲೆ ಮಾಡಬೇಕಾ? ಸರಿ, ಒಂದು ಸತಿ ನಾಮ ಜಪ ಮಾಡ್ತೀನಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಪರ್ಫೆಕ್ಟ್.
ಹಾಕ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ತೀನಿ 108 ಸತಿ 16 ಮಾಲೆ. ಏನು ಪ್ರಯೋಜನ ಆಗುತ್ತೆ? ನಮಗೇನಾದ್ರು ಪ್ರಯೋಜನ ಆಗುತ್ತೆ ಅದರಿಂದ? ಯಾಕಂದರೆ ಈ ಭಕ್ತಿಯಲ್ಲಿ ಇರೋದೇ ಭಾವನೆ. ಆ ಜಪ ಮಾಡ್ತಿರುವಾಗ ನಮಗೆ ಭಾವನೆ ಇಲ್ಲದೆ ಯಾಂತ್ರಿಕವಾಗಿ ಒಂದು ಯಂತ್ರದಂತೆ ನಾವು ಬಾಯಿಂದ ಸುಮ್ಮನೆ ಮಂತ್ರ ಹೊಡ್ತಾ ಇದ್ದಾರೆ, ಈ ಕಡೆ ಎಡಗೈನಲ್ಲಿ ನಮ್ಮ ಶಶಾಂಕ್ ಪ್ರಭು ಹೇಳ್ತಾಯಿದ್ರು, ನಾವೆಲ್ಲ ಲೆಫ್ಟ್ ಹ್ಯಾಂಡಿಗಳಾಗ್ಬಿಟ್ಟಿದ್ದೀವಿ ಇವಾಗ ಅಂತ. ಅಂದರೆ ಜಪ ಮಾಡ್ತಾ ಇರೋದು ರೈಟ್ ಹ್ಯಾಂಡಲ್ಲಿ ಏನಿದೆ, ಜಪ ಆಗಿದೆ. ಇವಾಗ ಕೆಲಸ ಮಾಡ್ತಾ ಇರ್ತೀವಲ್ಲ ಪ್ಯಾರಲಾಗೆ. ಸೊ ರೈಟ್ ಹ್ಯಾಂಡ್ ಆಗಿರೋರು ಕೂಡ ಏನಾಗ್ಬಿಡ್ತೀವಿ, ಲೆಫ್ಟ್ ಹ್ಯಾಂಡು. ಈ ಥರ ಜಪ ಮಾಡಿದ್ರೆ ನಮಗೆ ಕೃಷ್ಣನಿಗೆ ಯಾವ ಸಂತೋಷನೂ ಆಗಲ್ಲ, ನಮಗೆ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ ಅಂದರೆ ಅಷ್ಟು ಪ್ರಬಲವಾದದ್ದು ಹರೇ ಕೃಷ್ಣ ಮಹಾಮಂತ್ರ. ಏನೋ ಒಂದು ಪ್ರಯೋಜನ ಆಗೇ ಆಗುತ್ತೆ. ಏನು ಪ್ರಯೋಜನ? ಭವಿಷ್ಯದಲ್ಲಿ ಚೆನ್ನಾಗಿ ಜಪ ಮಾಡೋ ಒಂದು ಪ್ರಯೋಜನ. ಇವತ್ತು ಕೆಟ್ಟದಾಗಿ ಜಪ ಮಾಡ್ತಾಯಿದ್ದೀವಿ, ಅರೆ ಜಪ ಮಾಡ್ತಾಯಿದ್ದೀವಿ, ಆ ಜಪ ಮಾಡ್ತಾಯಿದ್ದೀವಿ ಅನ್ನೋ ಕಾರಣಕ್ಕೆ ನಾಳೆ ನಮ್ಮ ಜಪ ಚೆನ್ನಾಗಾಗುತ್ತೆ. ಹಾಗಾಗಿಯೂ ನಾವು ಮಾಡಬೇಕು ಇವತ್ತು ಜಪ. ಓಕೆ, ಆರೆ ವಿಷಯ ಮುಖ್ಯವಾದ, ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಮರಿಬೇಡಿ. ಯಾತಕ್ಕೆ ನಾವು ಜಪ ಮಾಡಬೇಕು? ಜೋರಾಗಿ ಹೇಳಿ. ಕೃಷ್ಣನಿಗೆ ಸಂತೋಷವನ್ನು ನೀಡೋದಕ್ಕೆ. ನಾವು ಯಾಕೆ ಭಕ್ತಿಯನ್ನು ಮಾಡಬೇಕು? ಕೃಷ್ಣನಿಗೆ ಆನಂದ, ಕೃಷ್ಣನ ಸಂತೋಷಕ್ಕೋಸ್ಕರ. ನೀವು ಮತ್ತೆ ಕೇಳ್ಬೋದು, ಅಯ್ಯೋ ಪ್ರಭು ಕೃಷ್ಣನಿಗೆ ಸಂತೋಷ ಅಂದರೆ ನನಗೆ ಯಾವಾಗ ಸಂತೋಷ ಆಗುತ್ತೆ? ನನಗೆ ಸಂತೋಷ ಬೇಕು, ಇದೆಲ್ಲ ಏನಕ್ಕೆ ನಾವು ಮಾಡ್ತಾಯಿದ್ದೀವಿ? ಸುಮ್ಮನೆ ನಮಗೆ ಬೇರೆ ಕೆಲಸ ಇಲ್ವಾ? ಶನಿವಾರ ಸಾಯಂಕಾಲ ಬಂದು ಇಲ್ಲಿ ಕೂತಿರೋದು. ನಮಗೆ ಏನಾದ್ರು ಲಾಭ ಬೇಕು. ನಮಗೆ ಹೇಗೆ ಲಾಭ ಸಿಗುತ್ತೆ? ಹೇಗೆ ಸಿಗುತ್ತೆ? ಕೃಷ್ಣನಿಗೆ ಸಂತೋಷ ಆದರೆ ನಮಗೆ ಆಟೋಮ್ಯಾಟಿಕ್ ಸಂತೋಷ. ಆಟೋಮ್ಯಾಟಿಕ್ ಅಂದರೆ ಏನು? ನಾವೇನು ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಅದಾಗೆ ಬರುತ್ತೆ. ಅದಾಗೆ ಆ ಸಂತೋಷವನ್ನು ಭಕ್ತರು ಅನುಭವಿಸ್ಬೇಕು. ಅಯ್ಯೋ ದಿನ ಮಾಡಬೇಕಂತೆ ಅದೇ ಜಪ. ಹೋಗಲಿ, ವಿಷ್ಣು ಸಹಸ್ರನಾಮದಲ್ಲಿ ಇನ್ನೂ ಎಷ್ಟು 1000 ಹೆಸರಿದೆ ಭಗವಂತಂದು. ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಸ್ವಲ್ಪ ಮನಸ್ಸಾದರೂ ಆಗ್ತೀವಿ ಅದರಲ್ಲಿ, ಹೌದಾ? ಇದರಲ್ಲಿ ಅದೇ ಮಂತ್ರ ಕಣ್ಣು ಮುಚ್ಕೊಂಡ್ರೂ ನನಗೆ ಆ ಮಂತ್ರ ಬರ್ತಾಯಿದೆ, ಜ್ಞಾಪಕ ಇದೆ ಮಂತ್ರ. ಎಷ್ಟು ಬೋರಪ್ಪ ಇದು ಹರೇ ಕೃಷ್ಣ ಮಹಾಮಂತ್ರ. ನೋಡಿ ಭಗವಂತ ಎಷ್ಟು ಕರುಣೆ ತೋರಿದ್ದಾನೆ ನಮ್ಮ ಮೇಲೆ ಅಂತ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ. ಸಾಯೋ ಸಮಯದಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮದ ಹೆಸರುಗಳು ಎಲ್ಲ, ಭಗವಂತನ ಶ್ಲೋಕಗಳು ಎಲ್ಲ ಜ್ಞಾಪಕಕ್ಕೆ ಬರುತ್ತಾ? ಗೊತ್ತಿಲ್ಲ. ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಕಷ್ಟ ಅಲ್ವಾ? ಇವಾಗಲೇ ಸ್ವಲ್ಪ ನಮಗೆ ಸ್ವಲ್ಪ ವಯಸ್ಸಾಗ್ತಾ ಏನಾಗುತ್ತೆ, ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಸಂಪೂರ್ಣ 1000 ಹೆಸರುಗಳು, ಭಗವಂತನ ಅಷ್ಟೊಂದು ಹೆಸರುಗಳು ಎಲ್ಲ ಜ್ಞಾಪಕ ಇರುತ್ತೆ ನಮಗೆ. ಅದಕ್ಕೆ ಭಗವಂತ ನಮಗೆ ಎಷ್ಟು ಕರುಣೆ ತೋರಿದ್ದಾನೆ. ಅಪ್ಪ ನಿಮ್ಗೆ ಇವೆಲ್ಲ ಕಷ್ಟಕರವಾದ ಕೆಲಸ ಕಲಿಯುವವರಿಗೆ ಬೇಡವಾಪ್ಪ, ನೀವು ಕಲ್ತ್ಕೊಂಡ್ರೂ ಸರಿ, ವಿಷ್ಣು ಸಹಸ್ರನಾಮ ಕಲಿದೇ ಇದ್ರೂ ಸರಿ, ನನ್ನ ಒಂದು ಚಿಕ್ಕ ಮಂತ್ರ 16 ನಾಮಗಳ ಒಂದು ಮಂತ್ರ ಹೇಳ್ತೀನಿ, ಅದನ್ನು ಕಲ್ತ್ಕೊಂಬಿಡಿ. ಮತ್ತೆ 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 ಹೇಳಿ. ಯಾವ ರೀತಿ? ಮಲಗಿದ್ರೂ ಕೂಡ ಮನಸ್ಸಿನಲ್ಲಿ ಅದೇ ಮಂತ್ರ ಜಪ ಆಗ್ತಾ ಇರಬೇಕು. ಅಷ್ಟು ಸುಲಭ ಮಾಡಿಬಿಟ್ಟಿದ್ದಾನೆ. ರಿಪೀಟು. ಯಾವ್ದಾದ್ರು ಒಂದು ವಿಷಯವನ್ನು ನಾವು ಮತ್ತೆ ಮತ್ತೆ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ಪರ್ಟ್ ಆಗಿಬಿಡ್ತೀವಿ ಅಲ್ವಾ? ಅದೇ ವಿಷಯ ಮತ್ತೆ 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 ಮಾಡ್ತಾ ಇರಬೇಕು. ಅದಕ್ಕಾಗಿ ಭಗವಂತ ನೋಡಿ ಅಷ್ಟು ಕೃಪೆ ತೋರಿ ಅವನ ಸಂತೋಷಕ್ಕೆ ನಾವು ಮಾಡ್ತಾ ಇದ್ದೀವಿ. ಆದರೆ ಅವನೇನು ಮಾಡ್ತಾನೆ? ನಮಗೆ ಸಂತೋಷವನ್ನು ಕೊಡ್ತಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನೆ ಕೃಷ್ಣ. ಯಾರು ಚೆನ್ನಾಗಿ ಜಪ ಮಾಡ್ತಾರೋ ಅವ್ರಿಗೆ. ಅದಕ್ಕೋಸ್ಕರ ಜಪ ಮಾಡಬೇಕು. ಮಿಕ್ಕಿದೆಲ್ಲ ನಾನು ಹೇಳೋದಲ್ಲ ಸೈಡ್ ಇಫೆಕ್ಟ್. ಏನೇನು ಸೈಡ್ ಇಫೆಕ್ಟ್ ಬರುತ್ತೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ? ನಿಮಗೆ ಏನೇನು ಬೇಕೋ ಎಲ್ಲ ಬರುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ನಿಮಗೆ ಏನೇನು ಬೇಕೋ ನಾಮದಿಂದ ಎಲ್ಲವೂ ಸಿಗುತ್ತೆ. ಶಾಸ್ತ್ರದಲ್ಲಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾಂ ನಾಮ ನಾಮಿನೋ. ನಾಮ ಚಿಂತಾಮಣಿ. ಯಾವುದು ಚಿಂತಾಮಣಿ ಅಂದರೆ? ಇಲ್ಲೇ ಹತ್ರ ಊರಿದೆಯಲ್ಲ ಅದಲ್ಲ. ಚಿಂತಾಮಣಿ ಅಂದರೆ ಏನು? ಏನು ಬೇಕೋ ಕೊಡುತ್ತೆ. ಕೃಷ್ಣನ ನಾಮ ಚಿಂತಾಮಣಿ. ಕೃಷ್ಣನ ನಾಮ ಚಿಂತಾಮಣಿ. ಚೈತನ್ಯ ರಸವಿಗ್ರಹ. ಚೈತನ್ಯ ಅಂದರೆ ಏನರ್ಥ? ಚೈತನ್ಯ ಪೂರ್ಣ ಅಂದರೆ ಅವನ ಸಜೀವ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಚೈತನ್ಯ ಅಂದರೆ ಅವನು ಜಡ ಅಲ್ಲ. ಕೃಷ್ಣನ ನಾಮ ಜಡ ಅಲ್ಲ. ಕೃಷ್ಣನ ನಾಮ ಚೈತನ್ಯ ಪೂರ್ಣ ಅಂದರೆ ನಾವು ನಿದ್ದೆ ಮಾಡ್ತಾಯಿದ್ರೆ ಕೃಷ್ಣನಿಗೆ ಏನಾಗುತ್ತೆ? ನಾವು ಜಪ ಮಾಡ್ತಿರುವಾಗ ಬೇಸರ ಆಗುತ್ತೆ.
ಯಾಕಂದರೆ ನಾನು ನಿಮ್ಮ ಮುಂದೆ ಕೂತ್ಕೊಂಡು ನೀವು ನಾನು ನಿದ್ದೆ ಮಾಡ್ತಾಯಿರಿ, ನೀವು ನನ್ನನ್ನು ನಿಮ್ಮ ಮನೆಗೆ ಕರೆದ್ರಿ, ಮನೆ ಕರೆದ್ಬಿಟ್ಟು ನೀವು ಅಲ್ಲೇ ಚೆನ್ನಾಗಿ ಸೋಫಾ ಮೇಲೆ ಹಂಗೆ ಹಿಂದೆ ಕೂತ್ಕೊಂಡು ಹಂಗೆ ಡೋಸ್ ಹೊಡಿತಾ ಇದ್ದೀರಾ, ನಿದ್ದೆ ಮಾಡ್ತಾಯಿದ್ದೀರಾ, ಸಂತೋಷ ಆಗುತ್ತಾ ನನಗೆ? ಸೊ ನೀವು ಜಪ ಮಾಡ್ತಿರುವಾಗ ನಿದ್ದೆ ಮಾಡಿದ್ರೆ ಕೃಷ್ಣನಿಗೆ ಏನಾಗುತ್ತೆ? ಬೇಸರ ಆಗುತ್ತೆ. ಯಾಕಂದರೆ ಅದು ಚೈತನ್ಯ ನಾಮ. ಚೈತನ್ಯ ರಸವಿಗ್ರಹ ಅಂದರೆ ಆ ನಾಮ ಕೃಷ್ಣನ ಎಲ್ಲ ಗುಣಗಳನ್ನು ಹೊಂದಿದೆ. ನಾಮ ಅಂದರೆ ಕೃಷ್ಣನಿಂದ ನಮಗೆ ಆನಂದ ಸಿಗುತ್ತೆ. ಅಂದರೆ ಏನು ಸಿಗುತ್ತೆ? ನಾಮದಿಂದನೂ ಕೂಡ ಆನಂದ ಸಿಗುತ್ತೆ. ಆನಂದ ನಮಗೆ ನಾವು ಅನುಭವಿಸ್ತಾ ಇಲ್ಲ ಪ್ರಭು, ನೀವು ಹೇಳ್ದಾಗಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ಜಪ ಮಾಡ್ತಾಯಿದ್ದೀವಿ, ಇನ್ನೂ ಆಗ್ತಾ ಇಲ್ಲ. ಕಾರಣ ಏನಿದಕ್ಕೆ? ಅಯ್ಯೋ ಅಷ್ಟೊಂದೆಲ್ಲ ದೊಡ್ಡ ಮಾತೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ. ಸರಳವಾದ ಮಾತಲ್ಲಿ ಹೇಳಿ. ಪ್ರತಿನಿತ್ಯ ಮಾಡ್ತಾ ಇಲ್ವಾ? ಮಾಡಿ, ಪ್ರತಿನಿತ್ಯ ಮಾಡಿದ್ರೂ ಕೂಡ ಭಾವ ಇಲ್ಲ. ಓಕೆ, ಸರಳವಾದ ಉತ್ತರ. ಜಾಂಡಿಸ್ ಆದಾಗ ಏನು ಕುಡಿತೀವಿ? ಕಬ್ಬಿನ ಹಾಲು ಕುಡಿತೀವಿ, ಕಬ್ಬಿನ ರಸ ಕುಡಿತೀವಿ. ಆವಾಗ ಅದರ ರುಚಿ ಏನಾದ್ರು ರುಚಿ ಗೊತ್ತಾಗುತ್ತೆ ನಮಗೆ? ಕಹಿ. ಅರೆ ಕಬ್ಬಿನ ರಸ ಆ್ಯಕ್ಚುಲಿ ಇರೋದು ಏನು ಟೇಸ್ಟು? ಸಿಹಿ. ಆದರೆ ನಮಗೇನು ಅನುಭವ ಆಗ್ತಾಯಿದೆ? ಯಾಕೆ? ರೋಗಗ್ರಸ್ತ ಸ್ಥಿತಿ. ಅರೆ ಆ ಜಾಂಡೀಸ್ಗೆ ಟ್ರೀಟ್ಮೆಂಟ್ ಏನು? ಅದನ್ನೇ ಕುಡಿತಾ ಇರಬೇಕು. ಆಮೇಲೆ ಒಂದಿನ ಹೀಗಿತ್ತಾ ಇದು ಇಷ್ಟು ದಿನ, ನನ್ನ ನಾಲ್ಗೆ ಮರಗಟ್ಟುಬಿಟ್ಟಿತ್ತು ಅಂತಾರೆ. ಹಾಗಾಗಿ ಅದು ನಾವಿವತ್ತು ರೋಗಗ್ರಸ್ತ ಸ್ಥಿತಿಯಲ್ಲಿದ್ದೀವಿ. ಯಾವ ರೋಗ ನಮ್ಮದು? ಭವರೋಗ ಅಂದರೆ ಏನು ಮಾತಾಜಿ ಅರ್ಥ? ಸಂಸಾರದಾವ ನಲಲೀಲಲೋಕ ತ್ರಾಣಾಯ ಕಾರುಣ್ಯ ಗಣಾತ್ವಂ. ಈ ಸಂಸಾರದ ಏನದು ಬೆಂಕಿಯಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ದೀವಿ. ಅದನ್ನು ಶಾಸ್ತ್ರದಲ್ಲಿ ಭವರೋಗ ಅಂತಾರೆ. ಆ ಭವರೋಗದಿಂದಾಗಿ, ಆ ರೋಗಗ್ರಸ್ತ ಸ್ಥಿತಿಯಿಂದಾಗಿ ನಮಗೆ ಕೃಷ್ಣನ ನಾಮವನ್ನು ಉಚ್ಚಾರ ಮಾಡಿದಾಗ ನಮಗೆ ಯಾವ ಆನಂದವೂ ಆಗ್ತಾ ಇಲ್ಲ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ರೋಗಗ್ರಸ್ತ ಸ್ಥಿತಿ ಹೋದ ತಕ್ಷಣ ಏನಾಗುತ್ತೆ? ಓಕೆ, ಯಾವಾಗತ್ತೆ? ಕೃಷ್ಣನಿಗೆ ಆನಂದ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ಆನಂದ ಆಗುತ್ತೆ. ಸೊ ಹಾಗಾಗಿ ನಮಗೆ ಆನಂದಕ್ಕೋಸ್ಕರ, ನಮ್ಮ ಆನಂದಕ್ಕೋಸ್ಕರ ನಾವು ಯಾವ ಕೆಲಸವನ್ನು ಮಾಡಬಾರ್ದು. ಅದು ಸ್ವಾರ್ಥತೆ. ಅದು ಭಕ್ತಿ ಅಲ್ಲ. ಆದರೆ ನಾವು ಯೋಚನೆ ಮಾಡಬಾರ್ದು. ಕೃಷ್ಣನಿಗೆ ಗೊತ್ತು ನಮ್ಮ ಮನಸ್ಸು, ನಮ್ಮ ಅಪೇಕ್ಷೆಗಳು, ನಮಗೆ ಏನು ಬೇಕು ಎಲ್ಲವೂ ತಿಳಿದಿದೆ ಅವನು. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನು ಅವನು ಕೊಡ್ತಾನೆ. ನೀವು ಕೇಳಬೇಕಾಗೂ ಇಲ್ಲ ಅದನ್ನು. ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅಯ್ಯೋ ಇದೇನಪ್ಪ ಇವರು, ನಾವು ದೇವಸ್ಥಾನಕ್ಕೆ ಹೋಗೋದೇ ಕೇಳೋದಕ್ಕೆ, ಇವ್ರು ಕೇಳಲೇಬೇಡಿ ಅಂತಾರಲ್ಲ. ಅದಕ್ಕೆ ನಮ್ಮ ಸತ್ಸಂಗ ಜನ ಕಡಿಮೆನೇ ಆಗ್ತಾಯಿರ್ತಾರೆ. ನಾವು ಯೋಚನೆ ಮಾಡ್ತೀವಿ ಯಾಕೆ ಅಂತ. ನಮ್ಮ ಪ್ರಭು ಗೊತ್ತು, ಪ್ರಭು ನಮಗೆ ನೀವು ಶುದ್ಧ ಭಕ್ತಿ ಅದು ಇದು ಅಂತೀರ, ಜನರಿಗೆ ಅವೆಲ್ಲ ಅರ್ಥ ಆಗಲ್ಲ, ಹೊಟ್ಟೋಗ್ಬಿಡ್ತಾರೆ. ಯೋಚನೆ ಮಾಡಬೇಡಿ. ನಾವು ಶುದ್ಧ ಭಕ್ತಿ ಮಾಡಿದ್ರೆ, ಇವಾಗ 2 ಥರ ಭಕ್ತಿ ಇದೆ. ಒಂದಕ್ಕೆ ಶುದ್ಧ ಭಕ್ತಿ ಅಂತಾರೆ, ಇನ್ನೊಂದಕ್ಕೆ ಮಿಶ್ರ ಭಕ್ತಿ ಅಂತಾರೆ. ಓಕೆ, ಶುದ್ಧ ಭಕ್ತಿ ಅಂದರೆ ಕೃಷ್ಣನಿಂದ ಬೇರೆ ಏನನ್ನೂ ಕೇಳದೆ ಸುಮ್ಮನೆ ಅವನ ಆನಂದಕ್ಕೋಸ್ಕರ ಭಕ್ತಿ ಮಾಡೋದು, ಇದಕ್ಕೆ ಶುದ್ಧ ಭಕ್ತಿ ಅಂತಾರೆ. ಈ ಶುದ್ಧ ಭಕ್ತಿ ಕೃಷ್ಣನನ್ನು ಆಕರ್ಷಿಸುತ್ತೆ. ಶುದ್ಧ ಭಕ್ತಿಯಿಂದ ನಾವು ಕೃಷ್ಣನ ಹತ್ರ ಹೋಗ್ಬೋದು. ಓಕೆ, ಎರಡನೇದು ಮಿಶ್ರ ಭಕ್ತಿ ಅಂತ. ಮಿಶ್ರ ಭಕ್ತಿ ಅಂದರೆ ನನಗಿದು ಬೇಕು, ನನಗದು ಬೇಕು, ವ್ಯಾಪಾರ, ಬಿಸ್ನೆಸ್. ಇದಕ್ಕೆ ಹೋಗಿ ಮಾಡ್ತೀವಲ್ಲ, ಎಲ್ಲಿಗೆ ಹೋಗಿ ಮಾಡ್ತೀವಿ? ಎಲ್ಲ ಕಡೆ ಮಾಡ್ತೀವಿ. ವಿಶೇಷವಾಗಿ ದೊಡ್ಡ ಹುಂಡಿ ಇಟ್ಟಿರೋ ಜಾಗ. ಅದಕ್ಕೆ ನಾವು ಚಿಕ್ಕ ಹುಂಡಿ ಇಟ್ಟಿದ್ದೀವಿ. ದುಡ್ಡು ಹಾಕ್ಬಿಟ್ಟು ಏನು ಕೇಳ್ಬೇಡಿ ಕೃಷ್ಣನ ಅಂತ. ಸೊ ಬಿಸ್ನೆಸ್ ಮಾಡಿದ್ರೆ ಕೃಷ್ಣನಿಗೆ ಆನಂದ ಆಗಲ್ಲ. ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ಸರಿ ಕೊಡ್ತೀನಿ, ಗೊತ್ತು, ನಾನು ಕೊಡಬೇಕು, ನೀ ಕೇಳಬೇಕು, ನಾನು ಕೊಡಬೇಕು, ಆದರೆ ಇಂಥವ್ರು ಬೇಡ, ಮಾಡ್ಕೊಳ್ಳಿ, ಓಕೆ ಬಿಟ್ಬಿಡ್ತಾನೆ, ಆಯಿತು.
ನಮಗೆ ಏನು ನಾವು ನಿರ್ಧಾರ ಮಾಡಬೇಕು ಅಂದರೆ ನಮಗೆ ಕೃಷ್ಣ ಬೇಕೋ ಭೌತಿಕ ವಿಷಯಗಳು ಬೇಕು ಅಂತ. ಅಯ್ಯೋ ಏನಪ್ಪ ಎಲ್ಲ ನಿದ್ದೆ ಮಾಡ್ತಾ ಇದ್ದೀರಾ, ಎಚ್ಚರ ಆಗಿದ್ದೀರಾ, ಕನಸಲ್ಲಿ ಹೇಳ್ತಾ ಇದ್ದೀರೋ? ಅದ್ಭುತ. ಯಾಕೆಂದರೆ ಕೃಷ್ಣ ಹೇಳ್ತಾ ಇದ್ದಾನೆ ಯೋಗಕ್ಷೇಮಂ ವಹಾಮ್ಯಂ. ಕೃಷ್ಣ ನಮ್ಮ ಕೈ ಬಿಡಲ್ಲ, ಯೋಚನೆ ಮಾಡಬೇಡಿ. ನಿಮ್ಮ ಜೀವನದ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಕೃಷ್ಣ ಕೈ ಬಿಡಲ್ಲ. ಕೇಳಬೇಕಾಗಿಲ್ಲ ನೀವು. ಅದಕ್ಕೆ ಇದನ್ನು ಮತ್ತೆ ಮತ್ತೆ ಹೇಳ್ತೀನಿ, ಕೃಷ್ಣನ ಮತ್ತು ನಮ್ಮ ಒಂದು ಸಂಬಂಧ ತಂದೆ ತಾಯಂದರು ಮಕ್ಕಳ, ಪೋಷಕರು ಮತ್ತು ಮಕ್ಕಳ ಸಂಬಂಧ. ಮಕ್ಕಳು ಬಂದು ಹೇಳಬೇಕಾ ನಮಗೆ ಎಲ್ಲ, ನನಗಿದು ಬೇಕು, ನನಗೆ ಊಟ ಬೇಕು, ನನಗೆ ತಿಂಡಿ ಬೇಕು, ನನಗೆ ಬ್ಯಾಗ್ ಬೇಕು, ನನಗೆ ಶೂ ಬೇಕು, ಏನಾರು ಬಂದು ಹೇಳ್ಬೇಕು ಅವರು? ಅವ್ರ ಪಾಡ್ಗೋರು ಆಟ ಆಡ್ಕೋತಾ ಇರ್ತಾರೆ. ಅವ್ರಿಗೆ ಏನೇನು ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಎಲ್ಲ ಆಗ್ತಾ ಇರುತ್ತೆ ಅಷ್ಟೇ. ಸೊ ಕೃಷ್ಣ ಹತ್ರ ನಾವೇನು ಕೇಳೋ ಅವಶ್ಯಕತೆ ಇಲ್ಲ. ನಾವು ಕೃಷ್ಣನ ಹತ್ರ ಕೇಳ್ತೀವಿ ಅಂದರೆ ಯಾಕಪ್ಪ ಕೃಷ್ಣನಿಗೆ ಗೊತ್ತಿಲ್ವಾ? ಕೃಷ್ಣಂಗೆ ನಮ್ಮ ಜೀವನದಲ್ಲಿ ಏನಾಗ್ತಾಯಿದೆ, ನಮ್ಗೆ ಏನು ಬೇಕು ಏನು ಗೊತ್ತಿಲ್ವಾ ಅವನಿಗೆ? ಅಜ್ಞಾನದಲ್ಲಿದ್ದಾನ ಕೃಷ್ಣ? ಎಲ್ಲ ತಿಳಿದಿದೆ, ಎಲ್ಲರ ಹೃದಯದೊಳಗಿದ್ದಾನೆ. ಹಾಗಾಗಿ ಈ ಮಿಶ್ರ ಭಕ್ತಿ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಶುದ್ಧ ಭಕ್ತಿ ಮಾಡಿದ್ರೆ ಎಲ್ಲಿಗೆ ಹೋಗ್ತೀವಿ? ಕೃಷ್ಣ ಹತ್ರ ಹೋಗ್ತೀವಿ. ಮಿಶ್ರ ಭಕ್ತಿ ಮಾಡಿದ್ರೆ ಎಲ್ಲಿಗೆ ಹೋಗ್ತೀವಿ? ಅಯ್ಯೋ ಇಲ್ಲ ಇದಕ್ಕಿಂತ ಜಾಸ್ತಿ ಅಪ್ಗ್ರೇಡು, ಪ್ರಮೋಷನ್, ಸ್ವರ್ಗಕ್ಕೆ ಹೋಗ್ತೀವಿ. ಮಿಶ್ರ ಭಕ್ತಿ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗಕ್ಕೆ ಜ್ಞಾಪಕ ಇದೆಯಲ್ಲ ನಾನು ಹೇಳಿದ್ದು? ಅಲ್ಲಿಂದ ಹೆಂಗೆ ಸಾಯೋದು? ಹೂಮಾಲೆ ಬಾಡೋಗ್ಬಿಡುತ್ತೆ. ಆಮೇಲೆ ಧಬಾರ್ ಅಂತ ಬೀಳ್ತೀವಿ. ಬೀಳ್ತಾ ಇರೋವಾಗ ಏನಾಗುತ್ತೆ? ಅಸುರರು ಪಿಶಾಚಿಗಳು ನಮ್ಮನ್ನು ಜೀವಂತವಾಗಿ ತಿನ್ನುತ್ತವೆ. ಯಾರಿಗಾರು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಹೋಗಿ ಬನ್ನಿ ಒಂದ್ಸತಿ. ಈಗಿನ ಕಾಲದಲ್ಲಿ ತುಂಬ ಜನ ಮಾಡ್ತಾರೆ ಬಂಜಿ ಜಂಪಿಂಗ್ ಅಂತ. ಯಾಕೆ? ಸಾಯ್ತಾ ಇರೋವಾಗ ಹೆಂಗಿರುತ್ತೆ ಅಂತ ನೋಡ್ಬೇಕಂತೆ ಅವರು. ನನಗಂತೂ ಹಂಗೆ ಅನಿಸುತ್ತೆ ಆ ಬಂಜಿ ಜಂಪಿಂಗ್ ಅಂದರೆ. ಅಲ್ಲಿಂದ ಯಾರು ಬೀಳ್ತಾ ಇದ್ದಾರೆ ಅಂದರೆ ಏನಪ್ಪ ಇವರು ಬಿದ್ದಾದ್ಮೇಲೆ ಇನ್ನೂ ಬದುಕಿರ್ತಾರೆ ಅನ್ನೋದೇ ನನಗೆ ಯೋಚನೆ. ನಾನಂತೂ ಹೋದರೆ ಅಷ್ಟೇ ಹಂಗೆ ಕೃಷ್ಣ ಅಂತ ಹಂಗೆ ಹೊಡೋಗ್ಬಿಡ್ತೀನಿ ನಾನು. ಸೊ ಕೃಷ್ಣ ನಾವು ಮಿಶ್ರ ಭಕ್ತಿಯನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಇವೆಲ್ಲ ಬೇಡ ನಮಗೆ. ಶುದ್ಧ ಭಕ್ತಿಯನ್ನು ಮಾಡೋಣ. ಈ ಜೀವನದಲ್ಲೂ ಕೂಡ ನಮಗೆ ಏನು ಬೇಕೋ ಏನಿಲ್ವೋ ಎಲ್ಲವನ್ನೂ ಕೃಷ್ಣ ನೋಡ್ಕೋತಾನೆ. ಅಂತಿಮವಾಗಿ ತನ್ನ ಹತ್ರ ಕರ್ಕೋತಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಜೀವನದಲ್ಲಿ ಯಾವ ಸನ್ನಿವೇಶದಲ್ಲಿದ್ದರೂ ಕೂಡ ಕೃಷ್ಣ ಭಕ್ತರು ಆನಂದದಲ್ಲಿರಬೇಕು. ಆನಂದದಲ್ಲಿ ಇರ್ತಾರೆ ಕೃಷ್ಣ ಭಕ್ತರು. ಅಂದರೆ ಯಾರು ಭಕ್ತರಾಗಿದ್ದವರು ಅವರು. ನಾವೆಲ್ಲ ಇವಾಗ ಏನು ಪ್ರಯತ್ನ ಮಾಡ್ತಾಯಿದ್ದೀವಿ? ಭಕ್ತರು ಆಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು. ಇದು ಟ್ರೈನಿಂಗ್. ಇಲ್ಲೇ ನಡೀತಾ ಇದೆ, ಇಲ್ಲಿ ಟ್ರೈನಿಂಗ್. ನಾವು ಅಷ್ಟೇ, ನಮಗೂ ಟ್ರೈನಿಂಗು, ನಿಮಗೂ ಟ್ರೈನಿಂಗ್, ಎಲ್ಲರಿಗೂ ಟ್ರೈನಿಂಗ್. ಯಾಕಂದರೆ ಅಂತಿಮವಾಗಿ ಆ ಹಂತಕ್ಕೆ ತಲುಪಿದಾಗ ನಮಗೆ ಭೌತಿಕ ವಿಷಯಗಳ ಬಗ್ಗೆ ಚಿಂತೆ ಇಲ್ಲ. ಆ ಕೃಷ್ಣ ಇದ್ದಾನೆ. ನಿಜವಾಗ್ಲೂ ಕೃಷ್ಣ ಇದ್ದಾನೆ. ಎಷ್ಟೊಂದು ಕಥೆಗಳಿವೆ. ಒಂದೆರಡು ಉದಾಹರಣೆಗಳು ಕೊಡಿ. ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಂತಹ ಭಕ್ತರು ಹೆಸರುಗಳು. ಪ್ರಹ್ಲಾದ, ಆಮೇಲೆ ಅಂಬರೀಷ, ಧ್ರುವ ಮಹಾರಾಜ. ಓಕೆ, ಒಂದು ರೀತಿಯಲ್ಲಿ ಅಂದರೆ ಧ್ರುವ ಮಹಾರಾಜನಿಗೆ ಅಮ್ಮ ಹೇಳ್ತಾಳೆ, ನಿನಗೆ ಏನು ಬೇಕೋ ಅದನ್ನು ಪಡೆಯೋದಕ್ಕೆ ನೀನು ಕೃಷ್ಣ ಹತ್ರ ಹೋಗು ಅಂತ. ಹಾಗನ್ಬಿಟ್ಟು ಬಂದ ಅವನು. ಅಂದರೂ ಅವನು ಓಕೆ, ಒಂದು ರೀತಿಯಲ್ಲಿ ಅವಲಂಬಿತನಾಗಿದ್ದ. ಅಂದರೆ ಈ ದೇವತೆ ಆ ದೇವತೆ ಅಂತ ಓಡಲಿಲ್ಲ ಅವನು, ಕೃಷ್ಣ ಹತ್ರ ಬಂದ. ಆದರೆ ಯಾವ ಒಂದು ಆಸೆ ಇಲ್ಲದೆ ಸುಧಾಮನ ಕತೆ ಭಾಳ ಅದ್ಭುತವಾದದ್ದು. ಗೋಪಿಕಾ ಸ್ತ್ರೀಯರು, ಅಯ್ಯೋ, ಆಂಜನೇಯ, ನಾರದರು, ಹರಿದಾಸ ಠಾಕೂರರು, ಎಷ್ಟೊಂದು ಜನ ಅದ್ಭುತ ಭಕ್ತರು. ಇವಾಗ ಇವರೆಲ್ಲರ ಜೀವನದಲ್ಲಿ ನೀವು ನೋಡಿ, ಪ್ರಹ್ಲಾದ ಮಹಾರಾಜ, ಪ್ರಹ್ಲಾದ ಮಹಾರಾಜನಿಗೆ ಏನಪ್ಪ ಕಷ್ಟ ಆಯಿತು? ಆರಾಮಾಗಿದ್ದ ಅಲ್ವಾ? ಏನು ಕಷ್ಟ ಆಯಿತು ಅವನ ಜೀವನದಲ್ಲಿ? ಏನಿಲ್ಲ, ಸುಮ್ಮನೆ ಅವ್ರ ಅಪ್ಪನೇ ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಅಷ್ಟೇ ಕಷ್ಟ ಅವನಿಗೆ. ಜಾಸ್ತಿ ಏನು ಕಷ್ಟ ಇರಲಿಲ್ಲ. ಅವನಿಗೇನು ಹಣದ ಕಷ್ಟ ಇರಲಿಲ್ಲ,
ಇನ್ನೇನೋ ಬೇರೆ ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾ ಇದ್ದಾರೆ ಕಷ್ಟ ಇಲ್ಲ, ಹೆಂಡತಿ ಕಿಚ್ಚಾಡ್ತಾ ಇದ್ದಾಳೆ ಕಷ್ಟ ಇಲ್ಲ, ಗಂಡನ ಬಗ್ಗೆನೂ ಹೇಳ್ತಾ ಇದ್ದೀನಿ ರೀ. ಗಂಡ ಹೇಳಿದ್ದೇನು ಕೇಳೋದೇ ಇಲ್ಲ, ನನ್ನ ಬಗ್ಗೆ ಏನೂ ಕೇಳೋದೇ ಇಲ್ಲ, ಆ ಕಷ್ಟನೂ ಇಲ್ಲ, ಯಾವ ಕಷ್ಟನೂ ಇಲ್ಲ. ಆದರೆ ತಂದೆನೇ ಅವನ ಪ್ರಾಣವನ್ನು ತೊಗೊಳಕ್ಕೆ ನಿಂತಿದ್ದಾನೆ, ಅಷ್ಟೇ ಕಷ್ಟ. ಇವಾಗ ಇಂಥ ಕಷ್ಟ ನಮ್ಮ ಜೀವನದಲ್ಲಿ ಬಂದರೆ ನಾವೇನು ಮಾಡ್ತೀವಿ? ಬರದೇ ಇರಲಿ, ಬಂದರೆ ಏನು ಮಾಡ್ತೀವಿ? ಹಾಂ, ಏನು ಮಾತಾಜಿ ಕೂಗಾಡ್ತೀರಾ? ಕೂಗಾಡ್ತಾರಂತೆ ಮಾತಾಜಿ. ಓ ಆಯಿತು ಸರಿ, ಏನೋ ಮಾಡ್ತೀವಿ ನಾವು, ಅಂತೂ ಸುಮ್ಮನಂತೂ ಇರಲ್ಲ, ಏನೋ ಮಾಡ್ತೀವಿ ಅಲ್ವಾ? ಹಾಂ ಹಾಂ. ಪ್ರಹ್ಲಾದ ಏನು ಮಾಡ್ದ? ಹಾಂ, ಅವನು ಸುಮ್ಮನೆ ತನ್ನ ನಾಮ ಜಪದಲ್ಲಿ ಅವನು ಮುಳುಗಿದಾನೆ ಅಷ್ಟೇ. ಅವನಿಗೇನು ಮನಸ್ಸಿನಲ್ಲಿ, ಅವನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ? 5 ವರ್ಷದ ಬಾಲಕ. 5 ವರ್ಷದ ಬಾಲಕ ಏನು ಯೋಚನೆ ಮಾಡ್ತಾ ಇರ್ಬೋದು ಅವನು ಆ ಸಮಯದಲ್ಲಿ? ಏನು ಯೋಚನೆನೇ ಇಲ್ಲ, ಏನು ಯೋಚನೆ ಇಲ್ಲ ಅವನ ಮನಸ್ಸಿನಲ್ಲಿ. ಅವನದು ಏನು ಗೊತ್ತಾ ಯೋಚನೆ? ನಾನು ಬದುಕಿರಬೇಕು ಅಂದರೆ ಭಗವಂತನ ಇಚ್ಛೆ, ಸಾಯಬೇಕು ಅಂದರೆ ಭಗವಂತ, ಅಷ್ಟೇ, ಕ್ಲೋಸ್. ಓ ಆಗೋಯ್ತು ಅದು. ಅದಾದಮೇಲೆ ಏನು ಕಾನ್ವರ್ಸೇಷನ್ ಇಲ್ಲ, ಅಷ್ಟೇ. ಅಂದರೆ ಏನರ್ಥ? ಅವನಿಗೆ ಸಂಪೂರ್ಣ ನಂಬಿಕೆ ಭಗವಂತನಲ್ಲಿ, ಸಂಪೂರ್ಣ ನಂಬಿಕೆ. ಅವನಿಗೆ ಗೊತ್ತು, ಕೇಳೋ ಅವಶ್ಯಕತೆ ಇಲ್ಲ. ಓ ಹಾವುಗಳ ನಡುವೆ ನನ್ನನ್ನು ಕೂರಿಸ್ಬಿಟ್ರು, ಚೇಳುಗಳ ನಡುವೆ ನನ್ನನ್ನು ಕೂರಿಸ್ಬಿಟ್ರು, ಆದ್ರೇನಂತೆ? ಭಗವಂತ ಅಲ್ಲೂ ಇದ್ದಾನೆ, ಭಗವಂತ ಆ ಚೇಳಲ್ಲೂ ಇದ್ದಾನೆ, ಭಗವಂತ ಆ ಹಾವಲ್ಲೂ ಇದ್ದಾನೆ. ಪುಸ್ತಕ ವಿತರಣೆ ಮಾಡೋಕ್ಕೆ ಹೋದಾಗ ನಾನು ಹೇಳ್ತಾ ಇರ್ತೀನಿ ನಮ್ಮ ಭಕ್ತರಿಗೆ, ಆ ಜೀವಿಯ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ, ಅಬ್ಬಾ ಪರಮಾತ್ಮ ಇವರಿಗೆ ಸ್ವಲ್ಪ ಮನಸ್ಸು ಕೊಡಪ್ಪ, ಪುಸ್ತಕ ತೊಗೊಂಡು ಅವ್ರ ಜೀವನ ಉದ್ಧಾರ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅವಾಗ ಬರ್ತಾರೆ. ಏನಿದೆ ಪುಸ್ತಕ? ಸೊ ಹಾವಿನ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ, ಚೇಳಿನ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಸಂಪೂರ್ಣ ಶ್ರದ್ಧೆ, ಸಂಪೂರ್ಣ ಶ್ರದ್ಧೆ. ಅದಕ್ಕೆ ವಿಷ್ಣು ಏನು ಮಾಡ್ತಾನೆ? ಮೇಲಿಂದ ಎಸಿತಾ ಇದ್ದಾರೆ, ಪ್ರಹ್ಲಾದ ಮೇಲೆ ಬೆಟ್ಟದಿಂದ ಕೆಳಗಡೆ ತಳ್ತಾ ಇದ್ದಾರೆ. ಪ್ರಹ್ಲಾದ ಅವನ ಪಾಡ್ಕೊಂಡು ನಿಂತಿದ್ದಾನೆ. ಪಾಪ ಭಗವಂತನಿಗೆ ಟೆನ್ಷನ್ ಆಗೋಯ್ತು, ಅಯ್ಯೋ ನನ್ನ ಭಕ್ತ ಬೀಳ್ತಾ ಇದ್ದಾನೆ, ಹೋಗಿ ಇಟ್ಕೊಳ್ಳೋಣ. ಇದು ಶುದ್ಧ ಭಕ್ತಿ, ಇದು ಶುದ್ಧ ಭಕ್ತಿ. ಆ ಶುದ್ಧ ಭಕ್ತಿಯನ್ನು ಮಾಡೋದ್ರಿಂದನೇ ನಾವು ಭಗವಂತನನ್ನು ಆಕರ್ಷಣೆ ಮಾಡ್ಬೋದು. ಆ ಶುದ್ಧ ಭಕ್ತಿಯ ಹಂತಕ್ಕೆ ತಲುಪೋದಕ್ಕೆ ಜಪ ಮಾಡಬೇಕು. ಅಂದರೆ ಕೃಷ್ಣಾಕರ್ಷಿಣಿ ಅಂತ ಕರೀತಾರೆ. ಕೃಷ್ಣಾಕರ್ಷಿಣಿ ಅಂದರೆ ಈ ಜಗತ್ತಿನಲ್ಲಿ ಬೇರೆ ಯಾವ ವಿಷಯವೂ ಕೃಷ್ಣನನ್ನು ಆಕರ್ಷಿಸೋದಿಲ್ಲ, ಕೇವಲ ಈ ಶುದ್ಧ ಭಕ್ತಿ ಕೃಷ್ಣನನ್ನು ಆಕರ್ಷಿಸುತ್ತೆ. ಸೊ ಹಾಗಾಗಿ ಬಹಳ ಸುಲಭ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದಾನೆ ಕೃಷ್ಣ. ಏನು? ಇನ್ಶೂರೆನ್ಸ್ ಕೊಟ್ಬಿಟ್ಟಿದ್ದಾನೆ ಫಸ್ಟೇ. ಜಪ ಮಾಲೆ ಜೊತೆಗೆ ಇನ್ಶೂರೆನ್ಸು, ನಾನು ನೋಡ್ಕೋತೀನಿ ಅನ್ನೋ ಇನ್ಶೂರೆನ್ಸ್. ಏನು ಸ್ಟಾರ್ ಇಲ್ಲ, ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ಸ್ ಏನಿಲ್ಲ, ಏನು ಬೇಕಾದ್ರೆ ಇರ್ಬೋದು. ಇನ್ಶೂರೆನ್ಸ್ ಕೊಟ್ಬಿಟ್ಟಿದ್ದಾನೆ, ಹೇಳಿದ್ದಾನೆ ನಾನು ನೋಡ್ಕೋತೀನಿ, ನೀನು ಜಪ ಮಾಡಪ್ಪ ಅಷ್ಟೇ. ಹೋದವಾರ ನಾನು ಹುಳಿಮಾವನಲ್ಲಿ ಇಷ್ಟು ಎಲ್ಲ ಹೇಳಿದೆ, ಕ್ಲಾಸು 1 ಅವರ್ ಕ್ಲಾಸ್ ಕೊಟ್ಟೆ ಜಪದ ಮೇಲೆ. ಕೊಟ್ಬಿಟ್ಟು ಆಮೇಲೆ ಕೇಳಿದೆ, ಎಷ್ಟು ಜನ ಜಪ ಮಾಡ್ತೀರಾ ಅಂದರೆ ಫಸ್ಟೇ ಕೇಳಿದೆ, ಒಂದು ಎಷ್ಟೋ ಜನ ಕೈ ಎತ್ತಿದ್ರು. ಆಮೇಲೆ ಕ್ಲಾಸ್ ಆದಮೇಲೆ ಕೇಳಿದೆ, ಇವಾಗ ಎಷ್ಟು ಜನ ಜಪ ಮಾಡ್ತೀರಾ? ಯಾರೂ ಕೈ ಎತ್ತಲಿಲ್ಲ. ನಾನು ಹೇಳಿದೆ, ಹೌದಪ್ಪ ಸರಿ, ನಾನು ಹಿಂದಿ ಅಷ್ಟು ಚೆನ್ನಾಗಿಲ್ಲ, ಆದರೆ ನಾನು ಹೇಳಿದ ಅರ್ಥ ಆಯ್ತಲ್ವ ನಿಮಗೆಲ್ಲರಿಗೂ? ಹ್ಞೂ ಪ್ರಭು ಅರ್ಥ ಆಯಿತು. ಮತ್ತು ಯಾಕೆ ಯಾರೂ ಕೈ ಎತ್ತಾ ಇಲ್ಲ? ಯಾಕೆ ಕೈ ಎತ್ತಲಿಲ್ಲ ಯಾರು? ಯಾಕೆ ಕೈ ಎತ್ತಲಿಲ್ಲ? ಇವಾಗ ಯಾಕೆ? ಅಲ್ಲಿ ಯಾಕೆ? ಇಲ್ಲೇ ಕೇಳೋಣ. ಇಷ್ಟು ದಿನ ಇವಾಗಿನ ತನಕ ಎಷ್ಟು ಭಕ್ತರು ಜಪ ಮಾಡ್ತಾ ಇದ್ರಿ ಪ್ರತಿನಿತ್ಯ? ಇವಾಗಿನ ತನಕ ಅಂದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ತನಕ ಪ್ರತಿದಿನ. ಓಕೆ, ಇವಾಗ ಎಷ್ಟು ಜನ ಜಪ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀರಿ? ನನ್ನ ಕ್ಲಾಸ್ ಆದಮೇಲೆ, ಈ ಕ್ಲಾಸ್ ಆದಮೇಲೆ. ಅಲ್ಲ, ಯಾರು ಮಾಡ್ತಾಯಿದ್ರು ನೀವು ಕೈ ಇಳಿಸಿ. ಯಾರು ಮಾಡ್ತಾ ಇರಲಿಲ್ವೋ, ಹೊಸದಾಗಿ ಇವಾಗ ನಾಳೆಯಿಂದ ನಾನು ಜಪ ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಮನಸ್ಸಿಗೆ ಬಂದಿದೆ? ಒಬ್ಬರು. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ. ಮಾಡ್ತಾ ಇರಲಿಲ್ಲ, ವೆರಿ ಗುಡ್, ಓಕೆ ಸೂಪರ್. ನಮ್ಮ ವಿಜಯನಗರ ಟೀಮು ಇನ್ನೂ 1-3 ಜನ. ವಿಜಯನಗರ ಟೀಮು ನಮ್ಮ ಹುಳಿಮಾವಿಗಿಂತ ಬೆಟರು. ಇದಕ್ಕೆ ಕಾರಣ ಹೇಳ್ತೀನಿ ನಾನು ಬೇಸರ ಪಡಲಿಲ್ಲ ಅವ್ರ ಮೇಲೆ.
ಯಾಕೆ ಗೊತ್ತಾ? ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡೋಕ್ಕೆ ಯಾರು ಬರ್ತಾರೆ? ಭಾಗವತದಲ್ಲಿ ಹೇಳ್ತಾರೆ, ಅವರು ಬೇರೆ ಮಾರ್ಗಗಳನ್ನೆಲ್ಲ ಅನುಸರಿಸಿ ಬಿಟ್ಟುಬಿಟ್ಟಿದ್ದಾರೆ, ಆಗೋಯ್ತು. ಬೇರೆ ಎಲ್ಲ ಮಾರ್ಗ ಮಾಡಿ ಆಗೋಗಿದೆ. ಹೌದಾ, ನನಗೆ 2 ಕೊಂಬೆ ಇಲ್ವಲ್ಲ, ಹೆಂಗೆ ಗೊತ್ತಾಗುತ್ತೆ ನನಗೆ ನಾನೆಲ್ಲ ಮಾಡಾಗಿದೆ? ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋ ಹಂತಕ್ಕೆ ಯಾರು ಬರ್ತಾನೆ ಅಂದರೆ, ವೇದಾಧ್ಯಯನ, ದಾನ, ಧರ್ಮ ಇತ್ಯಾದಿಗಳನ್ನು ಎಲ್ಲವನ್ನು ಮಾಡಿ ಮುಗಿಸಿ, ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿ, ಮಾಡಿ, ಅದು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಎಲ್ಲ ಮಾಡಿ ಮುಗಿಸಾಗಿರೋರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಹಾಗಾಗಿ ನಾವು 1000 ಜನಕ್ಕೆ ಕೊಟ್ಟರೆ 5-10 ಜನನೂ ತಗೋತಾರೆ. ಸೊ ಹಾಗಾಗಿ ನಮಗೆ ಬೇಸರ ಇಲ್ಲ, ಆದರೆ ದುಃಖ ಆಗುತ್ತೆ. ಅಯ್ಯೋ, ಅವ್ರು ಇನ್ನೂ ಅಷ್ಟೊಂದು ದೂರ ಇದ್ದಾರಲ್ಲ, ಇನ್ನೂ ಅವರಿಗೆ ಪಾಪ ಈ ಜನ್ಮದಲ್ಲಿ, ಈ ಜೀವನದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ತಗೊಳ್ಳೋವಂತಹ ಸ್ಥಿತಿಗೆ ಬಂದಿಲ್ವಲ್ಲ ಅವರು ಅಂತ ನಮಗೆ ಬೇಸರ. ಆವಾಗ ಭಕ್ತರು ಏನು ಮಾಡ್ತಾರೆ? ಅಲ್ಲ, ಪ್ರಸಾದ ಕೊಡ್ತಾನೆ ಇದ್ದೀವಿ, ಜೊತೆಗೆ ಬುಕ್ಸು ಕೊಡ್ತೀವಿ, ಓಕೆ, ಜೊತೆಗೆ ಎಲ್ಲಿಂದ ಬರುತ್ತೆ? ಭಕ್ತರು ಅವಾಗ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ ಭಗವಂತನಲ್ಲಿ, ಅಪ್ಪ ಭಗವಂತ ದಯವಿಟ್ಟು ಇವರಿಗೆ ಕೃಪೆ ಕೊಡಪ್ಪ. ಇಲ್ಲಾಂದರೆ ಅವರಿಗೆ ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ ಸಿಗೋ ಯಾವ ಚಾನ್ಸು ಇರಲಿಲ್ಲ ಈ ಜೀವನದಲ್ಲಿ. ಅಂಥವರು ಕೂಡ ಜಪ ಮಾಡೋಕ್ಕೆ ಶುರು ಮಾಡ್ಬೋದು, ನಮ್ಮ ಒಂದು ಪ್ರಾರ್ಥನೆ, ನಮ್ಮ ಒಂದು ಅನುಕಂಪದ ಮೇರೆಗೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಯಾವಾಗಲೂ ಭಕ್ತರು ಅಂದರೆ ನಾವು ಸ್ವಾರ್ಥಿಗಳಾಗಬಾರ್ದು, ನಿಸ್ವಾರ್ಥಿಗಳಾಗಿರ್ಬೇಕು ನಾವು. ನಮಗೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಂದೇ ಬೇಸರ ಇರಬೇಕು, ಅಯ್ಯೋ ಇವ್ರು ಜಪ ಮಾಡ್ತಾಯಿಲ್ಲ, ಅಯ್ಯೋ ಅವ್ರು ಜಪ ಮಾಡ್ತಾಯಿಲ್ಲ, ಅಯ್ಯೋ ಇನ್ನೊಬ್ಬರು ಜಪ ಮಾಡ್ತಾಯಿಲ್ಲ. ಯಾಕಂದರೆ ಬೇರೆ ಏನೂ ಇಲ್ಲವೇ ಇಲ್ಲ. ಬೇರೆ ಯಾವ ಮಾರ್ಗದಿಂದನೂ ಯಾರೂ ಏನೂ ಉದ್ಧಾರ ಆಗೋಕ್ಕಾಗಲ್ಲ ಕಲಿಯುಗದಲ್ಲಿ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತ್ಯವ 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 ಗತಿರನ್ಯತ. ಬೇರೆ ಗತಿ ಇಲ್ಲ. ಬ್ರಹ್ಮಾಂಡ ಭ್ರಮಿತ ಕೋನೋ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿ ಲತಾ ಬೀಜ್. ಬ್ರಹ್ಮಾಂಡೇ ಭ್ರಮಿತೆ. ಬ್ರಹ್ಮಾಂಡವನ್ನು ನಾವು ಭ್ರಮಣಿಸ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಮೇಲೆ ಹೋಗ್ತೀವಿ, ಕೆಳಗಡೆ ಬರ್ತೀವಿ, ಮೇಲೆ ಹೋಗ್ತೀವಿ, ಕೆಳಗಡೆ ಬರ್ತೀವಿ, ನಡೀತಾನೇ ಇದೆ. ಲಕ್ಷಾಂತರ ಜನ್ಮಗಳಿಂದ ನಡೀತಾ ಇದೆ. ಸೊ ಹಾಗಾಗಿ ಅದಕ್ಕೆ ಹೇಳ್ತಾರೆ, ಕೋನೋ ಭಾಗ್ಯವಾನ್ ಜೀವಿ, ಯಾರೋ ಭಾಗ್ಯವಂತ ಜೀವಿಗೆ ಗುರು ಕೃಷ್ಣನ ಕೃಪೆಯಿಂದ ಭಕ್ತಿ ಸಿಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು, ಇನ್ನೊಬ್ಬರಿಗೆ ಕರ್ಕೊಂಡು ಬರಬೇಕು. ನಾವು ಮಾಡಬೇಕು, ನಾವೇ ಮಾಡಲಿಲ್ಲ ಅಂದರೆ ನೀವು ಇನ್ನೊಬ್ಬರನ್ನ ಹೇಗೆ ಕರ್ಕೊಂಡು ಬರ್ತೀವಿ ಕೃಪೆ ಕೊಡೋಕ್ಕೆ? ಸೊ ಹಾಗಾಗಿ ನಾವು ಮೊದಲು ನಮಗೆ ಈ ಶ್ರದ್ಧೆ, ಈ ಶ್ರವಣದ ಉದ್ದೇಶ ಏನು? ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಬೆಳಿಬೇಕು, ನಮ್ಮ ಮನಸ್ಸಲ್ಲಿ ಶ್ರದ್ಧೆ ಬೆಳಿಬೇಕು. ಅದಕ್ಕೋಸ್ಕರನೇ ನಾವು ಇಷ್ಟೊಂದು, ನೀವು ಯಾವುದಾದ್ರು ಬೇರೆ ದೇವಸ್ಥಾನಕ್ಕೆ ಹೋದರೆ 1 ಅವರ್ ಹೀಗೆ ಟಂಗ್ 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 ಮಾಡ್ತಾರಾ? ಇಲ್ಲ. ಇಷ್ಟೊಂದು ಎಲ್ಲಿ ಹೋದರೂ ನಿಮಗೆ ಸುಮ್ಮನೆ ಆಯಿತು, ಮಂಗಳಾರತಿ ಮಾಡ್ತಾರೆ, ತೀರ್ಥ ಪ್ರಸಾದ, ಒಂದು 10 ಸೆಕೆಂಡ್ ಕೂತಿರ್ತೀವಿ. ಅಲ್ಲೂ ಏನು ಕೂತ್ಕೊಂಡು ಏನು ಮಾಡ್ತೀವಿ? ಕಾರ್ಡ್ ಹರಟೆ ಹೊಡಿತೀವಿ. ಹೊರಟ್ಬಿಟ್ಟು ಆಮೇಲೆ ಏನು ಶ್ರವಣ ಮಾಡಿದ್ರಿ? ನಾನು ಮುಂಚೆನೇ ಹೇಳಿದ್ನಲ್ಲ, ಕೂತ್ಕೊಳ್ಳೋದು ಏನಕ್ಕೆ ದೇವಸ್ಥಾನದಲ್ಲಿ ಅಂತ. ಯಾರು ಕೇಳಿಲ್ವೋ ಪ್ರಯತ್ನ ಮಾಡಿ ಉತ್ತರ ಇದಕ್ಕೆ. ಯಾಕೆ ದೇವಸ್ಥಾನದಲ್ಲಿ ಕೂತ್ಕೋಬೇಕು? ದೇವಸ್ಥಾನದಲ್ಲಿ ಕೂತ್ಕೊಳ್ಳೋ ಉದ್ದೇಶ ಏನು? ದೇವ್ರನ್ನ ನೋಡಬೇಕು. ದೇವ್ರನ್ನ ನೋಡಾಯ್ತಲ್ಲ ಆಗಲೇ. ಇವಾಗ ನಿಂತ್ಕೊಂಡೇ ನೋಡಿದ್ರಿ, ತಿರ್ಗಾ ಕೂತ್ಕೊಂಡು ನೋಡಬೇಕಾ? ಬೇರೆ ಪೋಸಿಂದ ನೋಡಬೇಕಾ? ನೋಡಾಯ್ತು. ಆಮೇಲೆ ಪಾಸಿಟಿವ್ ವೈಬ್ರೇಷನ್, ಅಪ್ಪಪ್ಪ ಒಂದು ಮ್ಯಾಗ್ನೆಟ್ ಇಟ್ಕೊಂಬಿಡಿ. ಹೋಗಲಿ ಅಲ್ವೋ, ಮಲ್ಕೊಂಬಿಡೋದು ದೇವಸ್ಥಾನದಲ್ಲಿ. ಇದೆಲ್ಲ ಸ್ವಾರ್ಥ. ಉದ್ದೇಶ ಏನು ಅಂದರೆ ಭಗವಂತನ ಬಗ್ಗೆ, ನಮ್ಮ ಜೀವನದ ನಿಜ ಒಂದು ಉದ್ದೇಶ, ಯಾಕಿಲ್ಲಿ ಬಂದಿದ್ದೀವಿ, ಇವುಗಳ ಬಗ್ಗೆ ಶ್ರವಣ ಮಾಡೋದು ದೇವಸ್ಥಾನದ ಮುಖ್ಯ ಕೆಲಸ. ದೇವಸ್ಥಾನದ ಉದ್ದೇಶ ಏನು ಗೊತ್ತಾ? ಜನರಿಗೆ ಬ್ರಾಹ್ಮಣರು ಅಂತಾರೆ. ಬ್ರಾಹ್ಮಣರು ಅಂದರೆ ಏನು? ಬ್ರಹ್ಮಜ್ಞಾನಾತೀತಿ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಯಾರಿಗೆ ತಾನು ಯಾರು, ಭಗವಂತ ಯಾರು, ನನಗೂ ಭಗವಂತನಿಗೂ ಇರೋ ಸಂಬಂಧ ಏನು ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಬ್ರಾಹ್ಮಣ. ಅವನು ಮಂತ್ರೋಚ್ಚಾರ ಮಾತ್ರ ಅವನ ಕೆಲಸ ಅಲ್ಲ.
ನಮಗೆ ಆ ಕಳೆದೋಗಿರೋ ಸಂಬಂಧವನ್ನು ಜ್ಞಾಪಿಸ್ಬೇಕು. ಓ ನೀವು ಭಗವಂತನ ಸೇವಕರಪ್ಪ, ಭಗವಂತನ ಸೇವೆ ಮಾಡಿ ಅನ್ನೋದು ಕೇಳೋದಕ್ಕೆ ಕೂತ್ಕೋಬೇಕು. ಆದರೆ ಇವತ್ತು ದುರಾದೃಷ್ಟವಶ ನಾವು ಕೂತ್ಕೊಂಡ್ರೆ ಯಾರೇನು ಹೇಳ್ತಾನೆ ಇಲ್ಲ ಅಲ್ಲಿ. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ಇಸ್ಕಾನು ಶೈಕ್ಷಣಿಕ ಸಂಸ್ಥೆ ಅಂತ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರು, ದೇವಸ್ಥಾನ ಅಂತ ಹೇಳಲಿಲ್ಲ ಅವರು. ಯಾಕಂದರೆ ನಾವು ಶ್ರವಣನೇ ಮಾಡಲಿಲ್ಲ, ಹೆಂಗೆ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಅಂತ. ಸೊ ಹಾಗಾಗಿ ಈ ಜಪ ಅಷ್ಟು ಮುಖ್ಯವಾದದ್ದು. ದಯವಿಟ್ಟು ಪ್ರತಿನಿತ್ಯ ಮಾಡಿ, ನಿಮಗೆ ಅನುಭವ ಆಗತ್ತೆ, ನಿಮಗೆ ಅನುಭವ ಆಗುತ್ತೆ. ಎಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತೀವೋ ಅಷ್ಟು ನಮಗೆ ಜೀವನದಲ್ಲಿ ಅನುಭವ ಆಗುತ್ತೆ. ಕೃಷ್ಣನ ಉಪಸ್ಥಿತಿ, ಆ ಸಂತೋಷದ ಅನುಭವ ಎಲ್ಲವೂ ಆಗುತ್ತೆ. ಚೆನ್ನಾಗಿ ಜಪ ಮಾಡಬೇಕು. ಜಪದಲ್ಲಿ ಎರಡೇ ವಿಷಯ ಇರೋದು, ಒಂದು ಸ್ಪಷ್ಟವಾದ ಉಚ್ಚಾರಣೆ, ಎರಡನೇದು ಶ್ರವಣ. ನಾಮವನ್ನು ನಾವು ಕೇಳಿಸ್ಕೋಬೇಕು. ಸೊ ಹಾಗಾಗಿ ಎಷ್ಟು ಜೋರಾಗಿ ಜಪ ಮಾಡಬೇಕು, ನಮಗೆ ಕೇಳಿಸೋಷ್ಟು ಜೋರಾಗಿ ಜಪ ಮಾಡಬೇಕು, ನಮಗೆ ಅಟ್ಲೀಸ್ಟ್ ಕೇಳಿಸ್ಬೇಕು. ಸೊ ಹಾಗಾಗಿ ಎರಡು ಭಾಗದಲ್ಲಿ ಒಂದು ಭಾಗ ಬಹಳ ಸುಲಭ, ಸ್ಪಷ್ಟವಾಗಿ ಉಚ್ಚಾರ ಮಾಡೋದು ಸುಲಭ ಕೆಲಸ. ಅದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು. ನಾಮಗಳನ್ನು ನುಂಗಬಾರ್ದು. ನಾವು ಒಂದೊಂದ್ಸತಿ ತುಂಬ ಫಾಸ್ಟಾಗಿ ಜಪ ಮಾಡ್ತೀವಿ, ನುಂಗ್ಬಿಡ್ತೀವಿ ನಾಮಗಳು. ಆ ಥರ ಮಾಡಬಾರ್ದು. ಫಿಕ್ಸ್ಡ್ ಟೈಮು. ಹೆಂಗೆ ಅಂದರೆ ಪ್ರಾಕ್ಟೀಸ್ ಹೆಂಗೆ ಆಗಬೇಕು ಅಂದರೆ, ನಂದು ಇವಾಗ 8 ಮಾಲೆ ಆಯಿತು ಅಂದರೆ 1 ಅವರ್ ಆಯಿತು ನೋಡಬೇಕು, ಗಡಿಯಾರದಲ್ಲಿ 1 ಅವರ್ ಆಗಿದೆ. ಅಷ್ಟು ಪರ್ಫೆಕ್ಟಾಗಿ ನಮ್ಮ ಜಪ ನಡಿಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀವು ಎದ್ದಿದ್ದೀರೋ, ನಿದ್ದೆ ಮಾಡ್ತಾಯಿದ್ದೀರೋ, ನಾಮ ತಿಂದುಬಿಟ್ಟಿದ್ದೀರೋ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಜಪದ ಸಮಯದಲ್ಲಿ? ನಿದ್ದೆ ಮಾಡಿರಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಜಪ ನಿದ್ದೆ ಮಾಡಿದ್ದೀರಾ ಅಂತ? ಟೈಮಿಂಗ್ಸ್ ಓಕೆ. ಅಂದರೆ ತುಂಬ ಹೊತ್ತಾದಮೇಲೆ ಆಯಿತು ನಿದ್ದೆ ಆಯಿತು ಅಂತ ಗೊತ್ತಾಯಿತು. ಏನು ಮಾಡಬೇಕು ಅಂದರೆ ನಿಮ್ಮ ನಾಮ ಜಪವನ್ನು ರೆಕಾರ್ಡ್ ಮಾಡಿ ಪ್ರತಿದಿನ. ಓಕೆ, ರೆಕಾರ್ಡ್ ಮಾಡಿ ಆಮೇಲೆ ಕೇಳಿಸ್ಕೊಡಿ. ನಿಮಗೆ ಗೊತ್ತಾಗುತ್ತೆ, ಈ ಟೈಮಲ್ಲಿ ನಾನು ನಾಮ ತಿಂದುಬಿಟ್ಟೆ, ಫಸ್ಟ್ ಒಂದು 5 ಮಾಲೆ ಚೆನ್ನಾಗಿ ಮಾಡಿದೆ, ಆಮೇಲೆ ನಿದ್ದೆ ಮಾಡಿದೆ, ಎಲ್ಲ ಗೊತ್ತಾಗುತ್ತೆ. ಸೆಲ್ಫ್ ಅನಾಲಿಸಿಸ್. ಇಲ್ಲ ನಿಮಗೆ ನನಗೆ ಅನಾಲಿಸಿಸ್ ಎಲ್ಲ ಮಾಡೋಕ್ಕೆ ಗೊತ್ತಾಗಲ್ಲ ಅಂದರೆ ನನಗೆ ಕಳಿಸಿ, ನಾನು ಮಾಡಿಬಿಟ್ಟು ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ? ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಮೊದಲು ಆ ಉಚ್ಚಾರವನ್ನು ನಾವು ಚೆನ್ನಾಗಿ ಮಾಡಬೇಕು. ಎರಡನೇದು, ಮನಸ್ಸನ್ನು ಶ್ರವಣದಲ್ಲಿ ತೊಡಗಿಸ್ಬೇಕು. ಮನಸ್ಸು ಶ್ರವಣದಲ್ಲಿ ತೊಡಗಬೇಕು. ಇಲ್ಲ ಅಂದರೆ ಆ ಜಪದ ಪರಿಣಾಮ ನಮ್ಮ ಮೇಲೆ ಇರೋದಿಲ್ಲ. ಸೊ ಮನಸ್ಸನ್ನು ಶ್ರವಣದಲ್ಲಿ ತೊಡಗಿಸ್ಬೇಕು. ಮನಸ್ಸು ಇಲ್ಲಿ ಅಲ್ಲಿ ವರ್ಲ್ಡ್ ಟೂರ್ಗೆ ಹೋಗುತ್ತೆ ಫ್ರೀಯಾಗೆ, ಅದನ್ನೇನು ಮಾಡಬೇಕು? ಕರ್ಕೊಂಡು ಬಂದು ತಿರ್ಗಾ ಶ್ರವಣದಲ್ಲಿ ತೊಡಗಿಸ್ಬೇಕು. ಇಷ್ಟೇ ಮಾಡಬೇಕಾದ್ರೆ ನಾವು, ಇನ್ನೇನೂ ಇಲ್ಲ ಕೆಲಸ. ನಿದ್ದೆ ಮಾಡೋಕ್ಕೆ ಅದರಲ್ಲಿ ಆ ಟೈಮಲ್ಲಿ ಇಟ್ಕೋಬೇಡಿ. ನಿದ್ದೆ ಬೇರೆ ಟೈಮಲ್ಲಿ ಮಾಡಿ. ಜಪ ಮಾಡ್ತಿರುವಾಗ ನಿದ್ದೆ ಮಾಡಬೇಡಿ. ಯಾಕೆಂದರೆ ಕೃಷ್ಣನ ಕರೆದ್ಬಿಟ್ವಿ, ಬರೀ ಕೃಷ್ಣ ಅಂತ ರಾಧಾಕೃಷ್ಣ ಇಬ್ಬರು ಬಂದುಬಿಟ್ರು. ಏನಪ್ಪ ಏನು ಬೇಕು ಅಂತ, ಒಂದು ನಿಮಿಷ ಸ್ವಲ್ಪ ನಿದ್ದೆ ಆಗಿಲ್ಲ, ಸ್ವಲ್ಪ ನಿದ್ದೆ ಮಾಡಿಬಿಡ್ತೀನಿ. ಮತ್ತೆ ಹೋಗ್ಲಾ ನಾನು? ಅದು ಉತ್ತರ ಕೊಡೋಕ್ಕೂ ಎಚ್ಚರ ಆಗಿಲ್ಲ, ಆಗಲೇ ನಿದ್ದೆ. ಮತ್ತೆ ತಿರ್ಗಾ ಎಚ್ಚರ ಆಗುತ್ತೆ. ಇಲ್ಲ, ನಮ್ಮ ಇಸ್ಕಾನಲ್ಲಿ ಇನ್ನೊಂದು ಸ್ಪೆಷಲ್ಲು, ನಿದ್ದೆ ಮಾಡಿಕೊಂಡು ಜಪ ಮಾಡ್ತಾರೆ. ಹೆಂಗೆ ಗೊತ್ತಾ? ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಅಂದರೆ ಎಚ್ಚರ ಆದ ತಕ್ಷಣ ಗೊತ್ತು ನಾನು ನಿದ್ದೆ ಮಾಡ್ತಾಯಿದ್ದೆ ಜಪ ಮಾಡ್ತಿರೋವಾಗ ಅಂತ. ಅಂದರೆ ಬಾಯಿಂದ ಏನು ಬರುತ್ತೆ? ಹರೇ ಕೃಷ್ಣ ಬರುತ್ತೆ. ಅಷ್ಟು ಚೆನ್ನಾಗಿ ಸ್ಪೆಷಲಿಸ್ಟು ಇಸ್ಕಾನ್ ಡಿವೋಟಿ. ನಿದ್ದೆ ಮಾಡಬೇಡಿ, ಕೃಷ್ಣನಿಗೆ ಬೇಸರ ಆಗುತ್ತೆ. ತಿರ್ಗಾ ನಿದ್ದೆನಲ್ಲಿ ಅರ್ಧ ನಿದ್ದೆಯಲ್ಲಿ ಕರೆದ್ರೂ ಕೂಡ ತಿರ್ಗಾ ಕೃಷ್ಣ ರಾಧಾ ಬರ್ತಾರೆ. ತಿರ್ಗಾ ಅರ್ಧ ನಿದ್ದೆಯಲ್ಲಿ ತಿರ್ಗಾ ಕರಿತೀವಿ, ತಿರ್ಗಾ ಮಲ್ಕೋತೀವಿ, ಇವೆಲ್ಲ ಬೇಡ. ಪ್ರೀತಿಯಿಂದ ಕೃಷ್ಣನ ನಾಮವನ್ನು ಪ್ರೀತಿಯಿಂದ ತೊಗೊಂಡಾಗ ಕೃಷ್ಣನ ಹೇಳಿದ್ನಲ್ಲ, ಇನ್ನೇನೂ ಇಲ್ಲ, ಕೃಷ್ಣ ತನ್ನನ್ನು ತಾನೇ ಕೊಟ್ಕೊಂಡ್ಬಿಡ್ತಾನೆ. ಅಷ್ಟು ಸಂತೋಷ ಆಗುತ್ತೆ ಅವನಿಗೆ. ಅವನಿಗೆ ಸಂತೋಷ ಕೊಡೋಕ್ಕೋಸ್ಕರನೇ ನಾವು ಇವೆಲ್ಲ ಮಾಡ್ತಾ ಇರೋದು. ಅವನ ಸಂತೋಷ ನಮ್ಮ ಸಂತೋಷ. ಓಕೆ, ಸೊ ಇವತ್ತಿನ ಶ್ಲೋಕ ಇನ್ನೂ ಶುರು ಮಾಡಿಲ್ಲ ನಾನು. ಇವತ್ತಿನ ಶ್ಲೋಕ ಇದ್ದಿದ್ದು ಏನಂದರೆ, ಈ ಯೋಗ ಮಾಡೋದ್ರಿಂದ ನಮಗೆ ಯಶಸ್ಸು ಸಿಗುತ್ತೆ ಅಥವಾ ನಾವು ವಿಫಲರಾಗ್ತೀವಿ. ಸಫಲತೆ ವಿಫಲತೆ ಎರಡೂ ಇದೆ ಯೋಗದಲ್ಲಿ. ಯೋಗ ಅಂದರೆ ನಾನು ಹೇಳಿದ್ದೀನಿ ಆಗಲೇ, ಹಲವಾರು ಬಗೆಯ ಯೋಗಗಳಿವೆ. ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ. ನಾವು ಮಾಡ್ತಾ ಇರೋದು ಯಾವ ಯೋಗ? ನಿದ್ರಾಯೋಗ ಇಲ್ಲ, ಭಕ್ತಿ ಯೋಗ. ಸೊ ಭಕ್ತಿ ಯೋಗ ಮಾಡ್ತಾಯಿದ್ದೀವಿ ನಾವು. ಭಕ್ತಿ ಯೋಗ ಅಂದರೆ ಏನು? ಶ್ರವಣಂ ಕೀರ್ತನಂ
ಶ್ರವಣಂ ಕೀರ್ತನಂ ಆಧಾರದ ಮೇಲೆ ವಿಷ್ಣು ಸ್ಮರಣಂ ಅರ್ಚನಂ ವಂದನಂ ಪಾದ ಸೇವನೆ ಇತ್ಯಾದಿ 9 ನವವಿಧ ಭಕ್ತಿ ಇದೆ. ಆದರೆ ವಿಶೇಷವಾಗಿ ಈ ಭಕ್ತಿ ಸೇವೆ ಶ್ರವಣ ಕೀರ್ತನದ ಮೇಲೆ ಆಧಾರಿತವಾಗಿರೋದು. ಈ ಭಕ್ತಿ ಯೋಗ ಮಾಡ್ತಿರುವಾಗ ಭಕ್ತಿ ಯೋಗ ಮಾಡೋವಂಥ ಭಕ್ತ ಅವನ ಗತಿ ಏನು, ಅವನು ಏನನ್ನು ಪಡ್ಕೋತಾನೆ ಅನ್ನೋದನ್ನು ಶ್ಲೋಕವನ್ನು ಹೇಳ್ತೀನಿ, ನೋಡೋಣ. ಆರನೇ ಅಧ್ಯಾಯ 41ನೇ ಶ್ಲೋಕ. ಭಗವದ್ಗೀತಾ ಇದ್ದರೆ ತೆಗಿಬೋದು. 6ನೇ ಅಧ್ಯಾಯ 41ನೇ ಶ್ಲೋಕ. ಓಕೆ, ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಸಿಗ್ತಾ? 41, 6th ಚಾಪ್ಟರ್ 41st ಪೇಜ್ ನಂಬರ್ ಹೇಳಿ ಪ್ರಭು, ಬುಕ್ಕಿರೋರು. 325, 325. ಯಾವ ಪುಸ್ತಕ ಇರೋರು? ಪ್ರಭುಪಾದರು ಯಥಾರೂಪ ಇರೋರು. ಬೇರೆ ಪುಸ್ತಕದಲ್ಲಿ ಗೊತ್ತಿಲ್ಲ ನಮಗೆ. ಓಕೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋ ಯೋಗಭ್ರಷ್ಟೋಭಿಜಾಯತೆ. ಇಲ್ಲಿ ಹೇಳ್ತಾ ಇದ್ದಾರೆ ಯೋಗಭ್ರಷ್ಟ ಅಂದರೆ ಫೇಲ್ ಆದ, ಅಂದರೆ ಪ್ರಕ್ರಿಯೆಯನ್ನು ಸರಿಯಾಗಿ ಪಾಲನೆ ಮಾಡಲಿಲ್ಲ. ಅದು ಇಲ್ಲಿ ಹೇಳ್ತಾ ಇದ್ದಾರೆ ಭಾಳ ಬೇಗ ಬಿಟ್ಬಿಟ್ಟ ಭಕ್ತಿ ಮಾಡ್ತಾ ಇದ್ದ. ಆಮೇಲೆ ನಾರ್ಮಲಿ ಹೇಗೆ ಜನ ಭಕ್ತಿಯನ್ನು ಬಿಡ್ತಾರೆ, 2 ರೀತಿ. ಒಂದು, ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಜೀವನದಲ್ಲಿ ತಕ್ಷಣ ತುಂಬ ಏನೋ ತೊಂದರೆ ಬಂದ್ಬಿಡುತ್ತೆ. ಅವಾಗ ಏನು ಹೇಳ್ತೀವಿ ನಾವು ಕೃಷ್ಣನ ಮುಂದೆ ನಿಂತ್ಕೊಂಡು, ಕೃಷ್ಣ ನಾನು ಇಷ್ಟೊಂದು ಭಕ್ತಿ ಮಾಡಿದೆ, ಆದರೂ ನೀನು ನನಗೆ ಕಷ್ಟ ಕೊಟ್ಟಿದ್ಯಾ, ನಾನು ನಿನ್ನ ಭಕ್ತಿ ಮಾಡಲ್ಲ. ನೀವು ನಗ್ತಾ ಇದ್ದೀರಾ. ಸುಮಾರು ವರ್ಷಗಳಿಂದ ನನ್ನ ಜೀವನದಲ್ಲೂ 2 ವರ್ಷ ಆಗಿತ್ತು ನಾನು ಆವಾಗ ಭಕ್ತಿಗೆ ಬಂದು. ಆವಾಗ ನನಗೂ ಕೂಡ ಇದೇ ರೀತಿ ಬಹಳ ಒಂದು ಸಮಸ್ಯೆ ಜೀವನದಲ್ಲಿ ಎದುರಿತು. ಸಮಸ್ಯೆ ಬಂದಾಗ ನನಗೆ ಮೊದಲು ಬಂದಿದ್ದು ಯೋಚನೆ ಇದೆ, ಕೃಷ್ಣ ನಾನು ಇಷ್ಟೊಂದು ನಿನಗೆ ಸೇವೆ ಮಾಡಿದ್ದೀನಿ, ನೀನು ನನಗೆ ಈ ಥರ ನೀನು ಕಷ್ಟವನ್ನು ಕೊಟ್ಟಿಯಲ್ಲ ಅಂತ. ತುಂಬ ಸಮಸ್ಯೆ, ತುಂಬ ಕಷ್ಟ. ಆದರೆ ನನಗೆ ಅದೃಷ್ಟ, ಹೇಗೋ ನಾನು ಹಾಗೆ ಉಳ್ಕೊಂಡೆ, ಓಡೋಗಲಿಲ್ಲ. ಈಗ ಬಹಳ ರೀಸೆಂಟಾಗಿ ಒಂದು 2 ತಿಂಗಳ ಹಿಂದೆ ನಮ್ಮ ಭಕ್ತರು ಒಬ್ಬರು ಯಾರೋ ಅಲ್ಲಿ ಹುಳಿಮಾವಿಗೆ ಬರ್ತಾಯಿದ್ರು. ಪಾಪ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಪ್ರಾಮಾಣಿಕತೆ, ತುಂಬ ನಮ್ರತೆ ಎಲ್ಲವೂ ಕೂಡ. ಭಕ್ತಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಪ್ರಭುಪಾದರ ಪುಸ್ತಕಗಳನ್ನು ಓದೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಏನಾಯಿತು, ತಕ್ಷಣ ಅವರ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳು ಬಂದ್ಬಿಡ್ತು. ಸಿಕ್ಕಾಪಟ್ಟೆ ಕಷ್ಟಗಳು. ಎಷ್ಟು ಕಷ್ಟಗಳು ಅಂದರೆ ದೈಹಿಕವಾಗಿ ತೊಂದರೆಗಳು, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಕೆಲಸ ಹೋಯಿತು, ಹೋಲ್ಸೇಲ್. ಅವರಿಗೆ ಮನೆಯವ್ರಿಗೇನೂ ಆಗಲಿಲ್ಲ, ಮನೆಯಲ್ಲಿ ಏನೂ ತೊಂದರೆ ಆಗಲಿಲ್ಲ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಆದರೆ ಅವರಿಗೆ ವೈಯಕ್ತಿಕವಾಗಿ ತುಂಬ ತುಂಬ ಕಷ್ಟವನ್ನು ಅನುಭವಿಸಿದ್ರು. ಅವ್ರು ಇವಾಗ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಕೃಷ್ಣನ ಹೆಸರು ತೊಗೊಳ್ತಾ ಇಲ್ಲ ಅವರು. ಕೃಷ್ಣನ ಹೆಸರು ತೊಗೋತಾ ಇಲ್ಲ ಅವರು. ಯಾಕೆ ಅಂದರೆ ಕೃಷ್ಣ ಇದ್ದಿದ್ರೆ ಅವನು ಯಾಕೆ ನಾನು ಈ ಥರ ಅನುಭವಿಸೋಕ್ಕೆ ಯಾಕೆ ಬಿಡ್ತಾ ಇದ್ದ ಅವನು? ನಮಸ್ತೆ ಪ್ರಭುಜಿ ಅಂತಾರೆ ನನಗೆ ಇವಾಗ, ಹರೇ ಕೃಷ್ಣ ಅಂತ ಹೇಳಲ್ಲ. ಅಷ್ಟು ನಂಬಿಕೆ ಕಳ್ಕೊಂಡ್ಬಿಟ್ರು. ಯಾರು ನಂಬಿಕೆಯನ್ನು ಕಳ್ಕೊಳ್ಳೋರು, ಯಾರಿಗೆ ಕೃಷ್ಣನಲ್ಲಿ ನಂಬಿಕೆ ಇಲ್ವೋ ಅವರು ನಂಬಿಕೆಯನ್ನು ಕಳ್ಕೊತಾರೆ. ಯಾರಿಗೆ ಕೃಷ್ಣನಲ್ಲಿ ನಂಬಿಕೆ ಇರಲ್ಲ, ಯಾರು ಸರಿಯಾಗಿ ಶ್ರವಣ ಮಾಡಿಲ್ವೋ ಅವರಿಗೆ ನಂಬಿಕೆ ಇರಲ್ಲ. ಅವರಿಗೆ ಗೊತ್ತಿಲ್ಲ ಏನು ನಂಬಿಕೆ ಅಂದರೆ ಏನು ಅಂತ ಗೊತ್ತಿಲ್ಲ. ಮಗು ಸೈಕಲ್ ಓಡಿಸ್ತಾ ಇದೆ, ಅಪ್ಪ ಹಿಂದೆಯಿಂದ ಸೈಕಲ್ ಹಿಡ್ಕೊಂಡಿದ್ದ, ಬಿಟ್ಬಿಟ್ಟ ಕೈ. ಮಗು ಇವಾಗ ಅಷ್ಟಕ್ಕೆ ನೋಡ್ಬಿಟ್ಟು ನೀನು ನನ್ನ ಸೈಕಲ್ ಹಿಡ್ಕೊಂಡಿಲ್ಲ, ನಾನು ನಿನ್ನ ನಂಬೋದೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪ್ಪ ಹೇಳ್ತಾನೆ, ಬೀಳಪ್ಪ, ಬೀಳ್ತೀವೋ ಇಲ್ವೋ ಅದು ನೋಡು, ಆಮೇಲೆ ಹೇಳು. ನಾನು ನಿಂಗೆ ಬೀಳಕ್ಕೆ ಬಿಟ್ಟರೂ ಕೂಡ ಒಂದು ಚೂರು ಒಂದು ಸ್ವಲ್ಪನೂ ಗಾಯವಾಗದೇ ಇರೋಂಗೆ ತಲಾಟೆ ಮಾಡಿ ಆ ಮಗು ಹೇಳಿದ ಕೇಳದೆ ಏನೋ ಮಾಡಿ ಬಿದ್ದರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೊಂದರೆ ಆಗದೆ ಇರೋಂಗೆ ಮಗುವನ್ನು ನೋಡ್ಕೋತಾರೆ ತಂದೆ ತಾಯಿ.
ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ ನೀನು ಅಂತಹ ಕಚಡ ಕೆಲಸ ಮಾಡಿದೆ ಹಿಂದಿನ ಜನ್ಮದಲ್ಲಿ, ಇವಾಗ ನೀನು ಹೇಳ್ತೀಯ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಇನ್ನೊಂದು ಜೀವಿಗೆ ತೊಂದರೆ ಕೊಟ್ಟೆ, ಆದರೆ ಇವತ್ತು ಹೇಳ್ತಾ ಇದ್ದೆ ನಿನಗೆ ಆ ತೊಂದರೆಯ ಒಂದು ಪ್ರತಿಫಲ ನಿನಗೆ ಬೇಡ ಅಂತ. ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಿರುವಾಗ ನಿನಗೇನು ಅನ್ನಿಸ್ಲಿಲ್ವ ಇದು? ನಾವು ಯೋಚನೆ ಮಾಡಲ್ಲ ಅಲ್ವಾ? ನಮಗೆ ತೊಂದರೆ ಬಂದಾಗ ನಾವೇನು ಯೋಚನೆ ಮಾಡ್ತೀವಿ? ನನಗೆ ಯಾಕೆ ತೊಂದರೆ ಬಂದೇ ಇದೆ ಇವಾಗ ಅಂತ ಯೋಚನೆ ಮಾಡ್ತೀವಿ ಹೊರತು ಇದಕ್ಕೆ ಕಾರಣ ಏನು? ನಾನು ಯಾವ ಥರ ಇನ್ನೊಂದು ಜೀವಿಗೆ ತೊಂದರೆ ಕೊಟ್ಟನೋ ಅದೇ ರೀತಿ ನನಗೆ ತೊಂದರೆ ಬರುತ್ತೆ. ಯಾರೂ ಕೊಡಲ್ಲ, ಅದು ನಿಯಮ, ಪ್ರಕೃತಿಯ ನಿಯಮ. ಆವಾಗ ನಮಗೆ ಮೊದಲು ಯಾವ ಯೋಚನೆ ಬರಬೇಕು? ಅಯ್ಯೋ, ನಾನು ಇದೇ ಥರ ಯಾರೋ ಕಷ್ಟಪಡೋ ರೀತಿಯಲ್ಲಿ ನಾನು ವ್ಯವಹರಿಸಿದ್ದೆ ಯಾರ ಜೊತೆನೂ ಮುಂಚೆ ಅನ್ನೋದು ಮೊದಲು ಯೋಚನೆ ಬರಬೇಕು ನಮಗೆ. ಕೃಷ್ಣ ಹೇಳ್ತಾನೆ, ಅಲ್ಲ ಅವನು ನನ್ನ ಮಗ, ನೀನು ನನ್ನ ಮಗ, ನೀನು ಅವನು ಹಾಕ್ಬಿಟ್ಟು ಅವನಿಗೆ ಅಷ್ಟೊಂದು ತೊಂದರೆ ಕೊಟ್ಬಿಟ್ಟೆ, ನಾನು ಸುಮ್ಮನೆ ಇರಬೇಕಾ? ನೀನು ಮಾತ್ರ ಸ್ಪೆಷಲ್ಲ, ಅವನು ಸ್ಪೆಷಲ್ ಇಲ್ವಾ ನನಗೆ? ಆದರೂ ಕೃಷ್ಣ ಹೇಳ್ತಾನೆ, ಆಯಿತು ನೀನು ನನ್ನ ಜಪ ಮಾಡ್ತಾಯಿದ್ಯಾ, ನನ್ನ ಭಕ್ತಿ ಮಾಡ್ತಾಯಿದ್ಯಾ, ನಾನು ಆ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂದ್ಬಿಟ್ಟು ನಮಗೆ ಯಾವ ಅರ್ಹತೆ ಇಲ್ಲದೇ ಇದ್ದರೂ ಕೃಷ್ಣ ಏನು ಮಾಡ್ತಾನೆ, ನಮಗೆ ನಮ್ಮ ನೆರವಿಗೆ ಬರ್ತಾನೆ, ನಮಗೆ ಸಹಾಯ ಮಾಡ್ತಾನೆ ಬಂದ್ಬಿಟ್ಟು. ಆದರೆ ಅವ್ರಿಗೆ ಈ ತತ್ವ ಗೊತ್ತಾಗಲಿಲ್ಲ. ಅವರೇನು ಅಂದ್ಕೊಂಡ್ಬಿಟ್ರು, ನನ್ನ ಭಕ್ತಿಯನ್ನು ಮಾಡಿದ್ರೆ ನನ್ನ ಜೀವನದಲ್ಲಿ ಏನು ಕಷ್ಟನೇ ಇರಲ್ಲ, ಎಲ್ಲ ಝೀರೋ ಆಗಿಬಿಡುತ್ತೆ. ನಾನು ಕತೆ ಹೇಳಿದ್ನಲ್ಲ, ಒಬ್ಬರು ಭಕ್ತರಿಗೆ ಅಷ್ಟೊಂದು ಸಮಸ್ಯೆ ಇತ್ತು. ಅವ್ರು ಮುಂಚೆ ದೇವ್ರ ಹತ್ರ ಹೋದರು, ದೇವ್ರ ಹತ್ರ ಹೇಳಿದ್ರು, ಅಪ್ಪ ನೀನು ನನ್ನ ಜೀವನದಲ್ಲಿ ನನಗೆ ರಕ್ಷಣೆಯನ್ನು ಕೊಡ್ತೀಯಾ? ಭಗವಂತ ಹೇಳ್ದ, ನಾನಿವಾಗ ನಿನ್ನ ಜೊತೆನೇ ಇರ್ತೀನಿ ನಿನ್ನ ಜೀವನದಲ್ಲಿ. ಭಕ್ತ ಕೇಳ್ದಾನೆ, ಹೇಗೆ ಗೊತ್ತಾಗುತ್ತೆ ನನಗೆ ನೀನು ನನ್ನ ಜೊತೆನೇ ಇದೆಯಾ ಅಂತ? ನೀನು ಕಾಲು ಹೆಜ್ಜೆ ಮುಂದೆ ಇಡು, ನಿನ್ನ ಕಾಲು ಗುರುತುಗಳ ಜೊತೆ ಪಕ್ಕದಲ್ಲಿ ನನ್ನ ಕಾಲು ಗುರುತುಗಳು ಬರುತ್ತೆ, ಆವಾಗ ನಿನಗೆ ಗೊತ್ತಾಗುತ್ತೆ ನಾನಿದ್ದೀನಿ ನಿನ್ನ ಜೊತೆ. ಸರಿ, ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಆ ಭಕ್ತನ ಜೀವನದಲ್ಲಿ ತುಂಬ ಕಷ್ಟಗಳು ಬಂತು. ಅವನ ಕುಟುಂಬದವರು ಎಲ್ಲರೂ ಬಿಟ್ಬಿಟ್ರು, ಯಾರೂ ಅವನನ್ನು ಗೌರವಿಸ್ತಾ ಇಲ್ಲ. ಪಾಪ ದುಃಖ ಪಟ್ಕೊಂಡು ಭಗವಂತನ ಹತ್ರ ಹೋಗ್ತಾನೆ. ಅಪ್ಪ ಭಗವಂತ, ಎಲ್ಲರೂ ನಾನು ಬಿಟ್ಬಿಟ್ರಪ್ಪ, ನೀನಾದರೂ ಇದೆಯಾ ನನ್ನ ಜೊತೆ? ಭಗವಂತ ಏನು ಉತ್ತರ ಕೊಡಲ್ಲ. ಭಕ್ತ ಯೋಚನೆ ಮಾಡ್ತಾನೆ, ಭಗವಂತ ನನಗೆ ಮಾತು ಕೊಟ್ಟಿದ್ದ ಅಲ್ವಾ, ನನ್ನ ಜೊತೆ ಬರ್ತಾಯಿದ್ರೆ ಅವನ ಪಾದದ ಗುರುತುಗಳು ಕಾಣುತ್ತೆ ನೆಲದ ಮೇಲೆ ಅಂದ್ಬಿಟ್ಟು ಭಕ್ತ ಏನು ಮಾಡ್ತಾನೆ, 1-2 ಹೆಜ್ಜೆ ನಡೀತಾನೆ. ಆ 2 ಹೆಜ್ಜೆ ನಡೆದಾಗ ಅಲ್ಲಿ ಪಾದದ ಚಿಹ್ನೆ ಕಾಣಿಸ್ತು, ಮಾರ್ಕ್ ಕಾಣಿಸ್ತು, ಪಕ್ಕದಲ್ಲಿ ಕಾಣಿಸ್ಲಿಲ್ಲ. ಭಕ್ತನಿಗೆ ಏನನ್ನಿಸ್ತು ಅವಾಗ? ಅಯ್ಯೋ, ಭಗವಂತನೂ ನನ್ನ ಕೈ ಬಿಟ್ಬಿಟ್ನಲ್ಲ ಅಂತ ಗೋಳ ಆಡ್ತಾನೆ. ಭಗವಂತನ ಹತ್ರ ತಿರ್ಗಾ ಬರ್ತಾನೆ, ದೇವಸ್ಥಾನಕ್ಕೆ ಬಂದ್ಬಿಟ್ಟು, ಅಪ್ಪ ಕೃಷ್ಣ ನೀನು ಈಗ ಮಾಡಿಬಿಟ್ಯಾ? ಕೃಷ್ಣ ಕೇಳ್ದ, ನಾನೇನು ಮಾಡಿದೆ? ಅಲ್ಲ, ಎಲ್ಲರೂ ನಾನು ಕೈ ಬಿಟ್ಬಿಟ್ರು, ನೀನೂ ಕೈ ಬಿಟ್ಬಿಟ್ಯಾ? ಕೃಷ್ಣ ಹೇಳ್ತಾನೆ, ಯಾಕಪ್ಪ ಹೆಂಗೆ ಹೇಳ್ತಾ ಇದೆಯಾ? ಯಾಕೆ ಕೈ ಬಿಟ್ಟೆ ಅಂತ ನೀನು ಯಾಕೆ ಯೋಚನೆ ಮಾಡ್ತಾಯಿದ್ಯಾ? ಹಾಗೆ ಹೌದಲ್ವಾ, ನೀನು ಹೇಳಿದ್ದೆ ಅಲ್ವಾ, ನೀನು ನನ್ನ ಜೊತೆ ಇದ್ದಾಗ ನಾನು 2 ಹೆಜ್ಜೆ ಇಟ್ಟರೆ ನನ್ನ ಕಾಲು ಗುರುತು ಬರುತ್ತೆ, ಪಕ್ಕದಲ್ಲಿ ನಿನ್ನ ಕಾಲು ಗುರುತು ಇರುತ್ತೆ ಅಂತ. ಇವಾಗ ನಾನು ನಡೀತಾ ಇದ್ದೀನಿ, ನನಗೆ ಇನ್ನೊಂದು ಕಾಲಿನ ಗುರುತು ಕಾಣಿಸ್ತಾನೇ ಇಲ್ಲ. ಕೃಷ್ಣ ಹೇಳ್ತಾನೆ, ಹೌದಲ್ವಾ, ಸರಿ ನಡಿ ಅಂತಾನೆ. ಭಕ್ತ ನಡೀತಾನೆ. ಚಿರಗ ಪಕ್ಕ ನೋಡ್ತಾನೆ, ಪಕ್ಕ ಏನು ಗುರುತಿಲ್ಲ. ತಿರ್ಗಾ ನೋಡು ಹೇಳ್ತಾನೆ ಭಕ್ತ, ನೋಡು ಹೇಳಿಲ್ವಾ ನಾನು? ಕೃಷ್ಣ ಹೇಳ್ತಾನೆ, ಸ್ವಲ್ಪ ಆ ಪಾದದ ಗುರುತನ್ನು ಸರಿಯಾಗಿ ನೋಡು, ಅದು ನಿನ್ನ ಕಾಲು ಸೈಜ್ ಇದೆಯಾ? ಮುಂಚೆ ಭಗವಂತನ ಪುಟ್ಟ ಕಾಲು ಹೆಜ್ಜೆಗಳು ಗುರುತು ಪಕ್ಕದಲ್ಲಿ ಬಂದಿದ್ದು, ಆ ಭಕ್ತನ ದೊಡ್ಡ ಕಾಲು ಹೆಜ್ಜೆಗಳು. ಇವಾಗ ಅವ್ನು ನೋಡ್ತಾನೆ ಕೆಳಗಡೆ, ಗೊಂದಲದಿದ್ದಲ್ಲ, ಟೆನ್ಷನಲ್ಲಿ ಇದ್ನಲ್ಲ, ಅವ್ನು ನೋಡಲಿಲ್ಲ ಯಾವ ಸೈಜ್ ಕಾಲಿಗೆ ಹೆಜ್ಜೆ ಯಾವ ಸೈಜ್ ಬಂದಿದೆ ಅಲ್ಲಿ ಅಂತ. ಅವನೇನು ಅಂದ್ಕೊಂಡ, ಇಲ್ಲಿ ಬರೋದು ನನ್ನ ಕಾಲು ಹೆಜ್ಜೆನೇ ಅಂತ. ಕೃಷ್ಣ ಹೇಳ್ತಾನೆ, ನೋಡಲ್ಲಿ ಯಾವ ಸೈಜು ಕಾಲು ಹೆಜ್ಜೆ? ಅಯ್ಯೋ, ಪುಟ್ಟ ಕಾಲು ಹೆಜ್ಜೆ ಯಾರ್ದು? ಕೃಷ್ಣ, ನಿಂದು. ಭಗವಂತ ಹೇಳ್ತಾನೆ, ನೋಡಪ್ಪ ನೀನು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿದೆಯಾ ಅಂದರೆ, ನೀನಾಗೆ ನಡೆಯೋಕ್ಕೂ ಕೂಡ ಆಗ್ತಾಯಿಲ್ಲ, ನೀನು ಅಂಥ ಪರಿಸ್ಥಿತಿಯಲ್ಲಿದೆಯಾ. ನಾನೇನು ಮಾಡಿದ್ದೀನಿ, ನಿನ್ನ ಹೊತ್ಕೊಂಡು ನಾನು ನಡೀತಾ ಇದ್ದೀನಪ್ಪ. ಹಾಗಾಗಿ ಕೃಷ್ಣ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಾವು ಅವನಿಂದ ದೂರ ಹೋದರೂ ಅವನು ಬಿಡಲ್ಲ, ಬರ್ತಾನೆ, ಹಿಂದೆ ಬರ್ತಾನೆ. ಹಾಗಾಗಿ ಈ ಒಂದು ಭಕ್ತಿಯಿಂದ ದೂರವಾಗುವಂತಹ ಬುದ್ಧಿಹೀನ ಕೆಲಸ ಮಾಡಬಾರ್ದು ನಾವು. ಹೇಳಿದ್ನಲ್ಲ, ಅದಕ್ಕಿಂತ ಅಮೂಲ್ಯವಾದದ್ದು ಬೇರೆ ಏನೂ ಇಲ್ಲ. ಹೇಗೋ ಏನೋ ಭಕ್ತಿಯ ಸಂಪರ್ಕಕ್ಕೆ ಬಂದುಬಿಟ್ಟಿದ್ದೀವಿ, ಅದನ್ನು ತಗೊಂಡು ನಮ್ಮ
ಈ ಪ್ರಯಾಣವನ್ನು ಮುಗಿಸ್ಬೇಕು ನಾವು, ಅದು ನಮ್ಮ ಧ್ಯೇಯವಾಗಿರಬೇಕು. ಸೊ ಇಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಸರಿ ಆಯಿತು, ಯಾರೋ ಯೋಗ ಭ್ರಷ್ಟನಾಗೋದ, ಯಾರೋ ಭಕ್ತಿಯನ್ನು ಬಿಟ್ಬಿಟ್ಟ, ಬೇಗ ಬಿಟ್ಬಿಟ್ಟ, ಸ್ವಲ್ಪ ದಿನ ಬಂದ ಬಿಟ್ಬಿಟ್ಟ, ಏನಾಗುತ್ತೆ ಅವನ ಕತೆ ಹೇಳ್ತದೆ. ಹೌದಾ, ಸ್ವಲ್ಪ ದಿನವೇ ಬಂದ, ಓ ಸರಿ ಸರಿ, ಏನು ಮಾಡ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೆ. ಅವನಿಗೇನು ಕೊಡ್ತಾನೆ ಕೃಷ್ಣ? ಸ್ವರ್ಗ. ಸ್ವರ್ಗಗಳಲ್ಲಿ ಬಹಳ ಕಾಲ ಸಂತೋಷವಾಗಿ ಇದ್ದಾದ ಮೇಲೆ ಸಾಮಾನ್ಯ ಜೀವಿಗಳ ಥರ ಅವನು ಭೌತಿಕ ಜಗತ್ತಿಗೆ ಬರಲ್ಲ. ಹೇಳ್ತಿದ್ರೆ ಉಷಿತ್ವ ಶಾಶ್ವತಿ ಸಮಾಹ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಶುಚಿನಾಂ ಶ್ರೀಮತಾಂಗೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಅಂದರೆ ಪುಣ್ಯವನ್ನು ಮಾಡಿರುವಂತಹ ಜನರು ಹೋಗುವಂಥ ಜಾಗ ಅಂದರೆ ಸ್ವರ್ಗಕ್ಕೆ ಹೋಗ್ತಾನೆ. ಆಮೇಲೆ ಶುಚಿನಾಂ ಶ್ರೀಮತಾಂ ಗೇಹೆ. ಗೇಹೆ ಅಂದರೆ ಮನೆಯಲ್ಲಿ. ಯಾರ ಮನೆಯಲ್ಲಿ? ಶುಚಿನಾಂ ಶ್ರೀಮತಾಂ ಅಂದರೆ ಒಂದು ಶುಚಿನಾಂ ಅಂದರೆ ಪುಣ್ಯ ಜೀವಿಗಳ ಮನೆಯಲ್ಲಿ ಅಥವಾ ಸಮೃದ್ಧಿಯನ್ನು ಹೊಂದಿರುವಂಥವರ ಮನೆಯಲ್ಲಿ. ಸಮೃದ್ಧಿ ಅಂದರೆ ಸಾಹುಕಾರರ ಮನೆಯಲ್ಲಿ. ಸೊ ಕೃಷ್ಣ ಅರ್ಧಂಬರ್ಧ ಅಥವಾ ಸುಮ್ಮನೆ ಒಂದು ಸ್ವಲ್ಪ ಭಕ್ತಿ ಮಾಡಿ ಬಿಟ್ಟಿರೋವಂಥ ಭಕ್ತನಿಗೂ ಕೂಡ ಏನು ಕೊಡ್ತಾನೆ? ಫಸ್ಟು ಸ್ವರ್ಗ, ಅಲ್ಲಿಂದ ಕೆಳಗಡೆ ಒಳ್ಳೆಯ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ, ಅಥವಾ ವೈಷ್ಣವರು ನೆಕ್ಸ್ಟು. ಇದು ಒಂದು ಪುಣ್ಯ ಜೀವಿಗಳ ಮನೆಯಲ್ಲಿ. ಪುಣ್ಯ ಜೀವಿಗಳಂದರೆ ಅವ್ರ ಮನೆಯಲ್ಲಿ ಸಾಮಾನ್ಯವಾಗಿ ದಾನ ಧರ್ಮ ಭಗವಂತ ದೇವರು ದಿಂಡ್ರು ಇವೆಲ್ಲ ಇರೋವಂಥ ಮನೆಯಲ್ಲಿ ಜನ್ಮ ಕೊಡ್ತಾನೆ. ಯಾರಿಗೆ? ಒಂದಿಷ್ಟು ಭಕ್ತಿ ಮಾಡಿಬಿಟ್ಟವ್ರಿಗೆ. ಮುಂದಿನ ಶ್ಲೋಕದಲ್ಲಿ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಮತ್ತು ಯಾರು ಬಹಳ ಸಮಯ ಯೋಗ ಮಾಡಾದ್ಮೇಲೆ ಭಕ್ತಿ ಮಾಡಾದ್ಮೇಲೆ ಬಿಡ್ತಾರೋ, ಸ್ವಲ್ಪ ಹೊತ್ತು ಭಕ್ತಿ ಮಾಡಿಬಿಟ್ಟವನಿಗೆ ಸ್ವರ್ಗಕ್ಕೆ ಹೋಗಿ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡ್ಬಿಟ್ಟ ಅವನು. ಇವಾಗ ತುಂಬ ಸಮಯ ಭಕ್ತಿ ಮಾಡಿಬಿಟ್ಟವ್ರಿಗೆ ಯಾಕಪ್ಪ ಬಿಡ್ತಾರೆ? ಓಕೆ, ಏನೋ ಕಾರಣಕ್ಕೆ ಬಿಟ್ಬಿಟ್ರು, ಅವ್ರಿಗೇನೋ ಹೇಳ್ತಾರೆ ನೋಡಿ, ಅವರು ಭಕ್ತರ ಮನೆಯಲ್ಲಿ ಜನ್ಮ ತಗೋತಾರೆ. ಭಕ್ತರ ಮನೆಯಲ್ಲಿ ಜನ್ಮ ತಗೋತಾರೆ. ಅಂತಹ ಏತದ್ಧಿ ದುರ್ಲಭತರಂ, ಇಂತಹ ಜನ್ಮ ಬಹಳ ಬಹಳ ದುರ್ಲಭತರಂ ಅಂದರೆ ಎಲ್ಲಕ್ಕಿಂತ ದುರ್ಲಭ. ನಮ್ಮ ವಿಶೇಷವಾಗಿ ಇಲ್ಲಿ ನಮ್ಮ ಭಕ್ತರ ಮಕ್ಕಳು ತಿಲಕ ಇಟ್ಕೊಂಡು ಹರೇ ಕೃಷ್ಣ ಅಂತಾರೆ, ಓಡಾಡ್ತಾ ಇದ್ದಾರೆ, ಸುಮ್ಮನೆ ಅವ್ರ ಪಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಇವರೆಲ್ಲ ಸಾಮಾನ್ಯವಾದ ಜೀವಿಗಳಲ್ಲ, ಇವರೆಲ್ಲ ಭಕ್ತರು. ಹಿಂದಿನ ಜನ್ಮದಲ್ಲಿ ಯಾವುದೋ ಕಾರಣದಿಂದ ಅವರು ತಮ್ಮ ಭಕ್ತಿಯ ಮಾರ್ಗವನ್ನು ಪರಿಪೂರ್ಣತೆಯ ಹಂತಕ್ಕೆ ಹೋಗಲಿಲ್ಲ. ಎಷ್ಟೋ 90% ಆಗಿದೆ, 80% ಆಗಿದೆ, ಎಷ್ಟೋ ಆಗಿದೆ. ಅವ್ರು ಏನು ಮಾಡ್ತಿದ್ದಾರೆ? ಇಲ್ಲಿ ಯಾತಕ್ಕೆ ಬಂದಿದ್ದಾರೆ? ಇಲ್ಲಿಗೆ ಇವಾಗ ಮುಗಿಸ್ಕೊಳ್ಳೋಕ್ಕೆ, ಕೆಲಸ ಮುಗಿಸ್ಕೊಳ್ಳೋಕ್ಕೆ. ಇದೊಂದು ಇಲ್ಲೊಂದು ಓಡಾಡ್ತಾ ಇರೋದು, ಕೂತ್ಕೊಮ್ಮ. ಹೀಗೆ ಇವರೆಲ್ಲ ನಮಗೆ ಭಕ್ತಿಯನ್ನು ಕಲ್ಸೋಕೆ ಬಂದಿರೋರು. ಅವ್ರಿಗಿನ್ನೂ ಗೊತ್ತಿಲ್ಲ. ನಮ್ಮ ವಂಶಿ ಪ್ರಭು ಶ್ರುತಿ ಮಾತಾಜಿ ಮಗು ಕೃಷ್ಣ ಮಂಜರಿ, ಅವ್ರು ಹೆಂಗೆ ಅಂದರೆ ಅವ್ರ ಅಪ್ಪ ಅಮ್ಮನೇ ಕೇಳ್ತಾನೆ, ನೀವು ಯಾಕೆ ಇದನ್ನು ಮಾಡ್ತಾಯಿಲ್ಲ? ಪ್ರಭು ಕ್ಲಾಸಲ್ಲಿ ಹೇಳಿದ್ರಲ್ಲ, ನೀವು ಯಾಕೆ ಮಾಡ್ತಾಯಿಲ್ಲ? ಹಾಗೆ ಅವ್ರು ಹೇಳ್ತಾರೆ, ಓ ಇವಳು ಕೇಳಿಸ್ಕೊಂಡ್ಬಿಡ್ತಾರೆ ಪ್ರಭು, ನೀವು ಹೇಳಿದ್ದನ್ನು ಇವಳು ಕೇಳಿಸ್ಕೊಂಡು ನಮ್ಗೆ ಹೇಳ್ತಾರೆ ನೀನು ಯಾಕೆ ಮಾಡ್ತಾಯಿಲ್ಲ ಅಂತ. ಅಂದರೆ ಏನರ್ಥ? ಅವಾಗ ಹೆಂಗೆ ಗೊತ್ತಾಗತ್ತೆ? ಯಾಕಂದರೆ ಅವು ಆಗಲೇ ಹಿಂದಿನ ಜನ್ಮದಲ್ಲಿ ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ಇವಾಗ ತಿರ್ಗಾ ಮುಂದುವರಿಸ್ಕೊಂಡು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಂತಹ ಭಕ್ತರಿಗೆ ಯಾರು ಭಕ್ತಿಯ ಸಂಪರ್ಕಕ್ಕೆ ಹಿಂದೆ ಬಂದಿದ್ರೋ ಅವರು ಭಕ್ತರ ಸಂಪರ್ಕಕ್ಕೆ ಬಂದಾಗ ಸಹಜವಾಗಿ ಆಕರ್ಷಿತರಾಗಿ ಹೋಗ್ತಾರೆ. ಸಹಜವಾಗಿ ಯಾರಿಗೋ ಶ್ಲೋಕ ಕೇಳೋಕ್ಕಿಷ್ಟ, ಯಾರಿಗೋ ಹಾಡು ಹಾಡೋಕ್ಕಿಷ್ಟ, ಯಾರಿಗೋ ಇನ್ನೇನೋ ಮಾಡೋಕ್ಕಿಷ್ಟ, ಯಾರಿಗೋ ಹೂವು ಮಾಲೆ ಮಾಡೋಕ್ಕಿಷ್ಟ, ಯಾರಿಗೋ ಇನ್ನೇನೋ ಮಾಡೋಕ್ಕಿಷ್ಟ. ಆಟೋಮೆಟಿಕ್ಕಾಗೆ ನಾವೇನೂ ಹೇಳೋದಿಲ್ಲ, ಅವರೇ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಭಕ್ತಿ ಮಾಡೋದಕ್ಕೆ ಒಂದು ಸೌಕರ್ಯವನ್ನು, ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಯಾರ್ಯಾರು ಯಾವಾಗಿಂದ ಭಕ್ತಿ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ನಾವಿಲ್ಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ, ಓ ನಾವು ಇವ್ರಿಗಿಂತ ಹಿರಿಯ ಭಕ್ತರು, ನಾವು ಇವ್ರಿಗಿಂತ ದೊಡ್ಡ ಭಕ್ತರು, ಏನೂ ಹೇಳೋಕ್ಕಾಗಲ್ಲ. ವಯಸ್ಸಿನಲ್ಲಿ ನಮಗಿಂತ ಚಿಕ್ಕವರು ಇರ್ಬೋದು ಯಾರೋ, ಆದರೆ ಭಕ್ತಿಯಲ್ಲಿ ನಮಗಿಂತ ದೊಡ್ಡವರಾಗಿರ್ತಾರೆ. ಅವರು ಆಟೋಮೆಟಿಕ್ಕಾಗೆ ನ್ಯಾಚುರಲ್ಲಾಗಿ ಅವರು ಯಾವುದರಿಂದನೂ ಆಕರ್ಷಿತರಾಗ್ತಾರೆ, ಭಕ್ತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ, ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಭಕ್ತಿಯನ್ನು
ಒಂದಿಷ್ಟು ಮಾಡಿದ್ರೂ ಲಾಭನೇ, ತುಂಬ ಮಾಡೋದಂತೂ ಸಂಪೂರ್ಣ ಲಾಭ. ಅರೆ ಹೇಳ್ತಾರೆ, ಒಂದೇ ಜನ್ಮದಲ್ಲಿ ಪರಿಪೂರ್ಣತೆ ಸಾಧಿಸ್ಬೋದು. ಒಂದೇ ಜನ್ಮದಲ್ಲಿ ಬೇಕಿದ್ದರೆ, ನಮಗೆ ಬೇಕಿದ್ದರೆ. ಬೇಕಿಲ್ಲ ಅಂದರೆ ಗೋವಿಂದರಾಜನಗರ ಇದ್ದೇ ಇದೆ. ಸ್ವರ್ಗದಲ್ಲೂ ಗೋವಿಂದರಾಜನಗರ ಇದೆಯಂತೆ. ಹರಿ ಬೋಲ್. ಯಾರು ಗೋವಿಂದರಾಜನಗರ ಬೇಕಿತ್ತು, ಅಯ್ಯೋ ಸ್ವರ್ಗ ಕೊಡೋದನ್ನ, ನನಗೆ ಇಲ್ಲೂ ಒಂದು ಕೊಡಿ ಗೋವಿಂದರಾಜನಗರ. ಹಾಸ್ಯ ಮಾಡ್ತಾಯಿದ್ದೀನಿ. ಆದರೆ ಜೀವನದ ಗುರಿಯನ್ನು ಒಂದೇ ಜನ್ಮದಲ್ಲಿ ಸುಮ್ಮನೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸೋದ್ರಿಂದ, ಆ ಪ್ರಕ್ರಿಯೆಯನ್ನು ಮನಪೂರ್ವಕವಾಗಿ ಮಾಡೋದ್ರಿಂದ ನಾವು ಜೀವನದ ಗುರಿಯನ್ನು ಸಾಧಿಸ್ಬಿಡ್ಬೋದು. ಓಕೆ, ಸೊ ಈ 6ನೇ ಅಧ್ಯಾಯ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಭಕ್ತಿ ಯೋಗ, ಅಂದರೆ ಹರೇ ಕೃಷ್ಣ ಮಹಾಮಂತ್ರದ ಒಂದು ಶ್ರೇಷ್ಠತೆಯನ್ನು ಹೇಳುತ್ತೆ. ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದು ಹೇಳುತ್ತೆ. ನಿಜವಾಗಿಯೂ ವಿಷಯ ಇರೋದು ಧ್ಯಾನ ಯೋಗ, ಅಷ್ಟಾಂಗ ಯೋಗ. ಆದರೆ ಅದರಲ್ಲಿ ನಾವು ಕಲ್ತ್ಕೋಬೇಕಾಗಿರೋದು ಬೇಕಾದಷ್ಟು ವಿಷಯಗಳಿವೆ. ಮತ್ತು ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನಾಂ ಶ್ರದ್ಧಾ ಮಾಂ ಭಜತೆ ಯೋ ಮಾಂ ಸಮಯುಕ್ತತಮೋ ಮತಃ. ಕೃಷ್ಣ ಹೇಳ್ತಾನೆ, ಎಲ್ಲ ಯೋಗಿಗಳಿಗಿಂತ ಅತ್ಯುತ್ಕೃಷ್ಟ ಯೋಗಿ ಯಾರು? ನನ್ನ ಭಕ್ತಿಯನ್ನು ಮಾಡ್ತಾ ಇರುವಂಥ ಯೋಗಿ, ಭಕ್ತ ಯೋಗಿ. ಹಾಗಾಗಿ ಬೇರೆ ಯಾವ ಒಂದು ವಿಧಾನದ ಅವಶ್ಯಕತೆ ಇಲ್ಲ. ಅದು ಈ ಮಾರ್ಗವು ಕೂಡ ಬಹಳ ಸರಳವಾದದ್ದು, ಎಲ್ಲರೂ ಮಾಡುವಂಥದ್ದು, ಪುರುಷರು ಸ್ತ್ರೀಯರು ಮಕ್ಕಳಿಗೂ ಎಲ್ಲರಿಗೂ ಇರುವಂಥದ್ದು. ಸೊ ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವು ಉದ್ಧಾರ ಮಾಡಿಕೊಳ್ಳಿ. ಅದು ನಿಮ್ಮ ಕೈನಲ್ಲಿದೆ. ನಾವು ನಿಮಗೆ ಮಾರ್ಗವನ್ನು ಹೇಳ್ಬೋದು, ಪ್ರಸಾದವನ್ನು ನಿಮ್ಮ ಮುಂದೆ ಪ್ಲೇಟಲ್ಲಿ ನಾವು ಹಾಕ್ಬೋದು. ಆದರೆ ಪ್ರಸಾದವನ್ನು ನೀವೇ ತಿನ್ನಬೇಕು, ನಾವು ತಿನ್ನಿಸೋದಿಲ್ಲ. ಯಾವಾಗ ತಿನ್ನಿಸ್ತೀವಿ? ಹುಷಾರಿಲ್ಲದೆ ಇದ್ದಾಗ ಮಾತ್ರ ಅಲ್ವಾ? ಸೊ ಹಾಗಾಗಿ ನೀವೇ ತಿನ್ನಬೇಕು. ಆಮೇಲೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲಿದೆ. ಓಕೆ, ಇದ್ರ ಜೊತೆಗೆ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಯಾರಿಗಾರು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೇಳಿ ಪ್ರಭು. ಎಲಿವೇಟರ್ ಒಳಗೆ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ನಮಗೆ ಮಹಾಮಂತ್ರ ಬೇಕು. ಮಹಾಮಂತ್ರದಲ್ಲಿ ಏನಾಗುತ್ತೆ, ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ನಮ್ಮನ್ನು ಮೇಲೆ ತಂದು ಅಲ್ಲೇ ನಿಲ್ಲಿಸೋ ಅಷ್ಟು ಶಕ್ತಿ ಇದೆ. ಅದ್ರ ಜೊತೆಗೆ ಅದು ನಮ್ಮನ್ನು ಮೇಲೆ ಮಾತ್ರ ನಿಲ್ಲಿಸಲ್ಲ, ಜೊತೆಗೆ ನಮಗೆ ಸಂತೋಷವನ್ನು ಕೊಡುತ್ತೆ. ಆ ಸಂತೋಷ ಕೊಟ್ಟಾಗ ನಮಗೇನು ಅನಿಸುತ್ತೆ, ನಾನು ಇಲ್ಲೇ ಇರ್ತೀನಿ, ನಾನು ಕೆಳಗಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದಕ್ಕೆ ಮಹಾಮಂತ್ರ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ತುಂಬ ಬೇರೆ ಯುಗಗಳಿಗಿಂತ ಹೆಚ್ಚು ಮನಸ್ಸು ತೊಂದರೆಯನ್ನು ಕೊಡುತ್ತೆ. ಕಲಿಯುಗದಲ್ಲಿ ಜನರಿಗೆ ಹೆಚ್ಚು ತೊಂದರೆಯನ್ನು ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಕ್ಕಿಂತ ಪ್ರಬಲವಾದ ಮಂತ್ರ ಭಗವಂತನ ನಾಮ, ಹರೇ ಕೃಷ್ಣ ಮಹಾಮಂತ್ರ. ನಾವು ಜಾಸ್ತಿ ಮನಸ್ಸಿನ ನಿಯಂತ್ರಣದ ಬಗ್ಗೆ ಹೇಳಲ್ಲ, ಯಾಕೆಂದರೆ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಅದಕ್ಕೆ ನಾನು ಪ್ರವಚನದ ಮುಖ್ಯ ಫೋಕಸ್ ಏನಿತ್ತು, ಕೃಷ್ಣನಿಗೆ ಆನಂದವನ್ನು ಕೊಡೋದು. ಮಿಕ್ಕಿದೆಲ್ಲ ಆಗಿಬಿಡುತ್ತೆ. ಹೇಳೋದಲ್ಲ, ಸೈಡ್ ಇಫೆಕ್ಟ್ ಅದು ಅದ್ರ ಪಾಡ್ಗೆ ಅದಾಗತ್ತೆ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಕೃಷ್ಣನ ಸಂತೃಪ್ತಿಗೋಸ್ಕರ ಶ್ರದ್ಧೆಯಿಂದ ನಾಮ ಜಪ ಮಾಡಿ, ಮಿಕ್ಕಿದ್ದು ಏನೇನಾಗಬೇಕೋ ಎಲ್ಲ ಆಗ್ತಾ ಹೋಗುತ್ತೆ. ಓಕೆ, ಇನ್ನೇನಾದರೂ? ಇವಾಗ ನಾವು ಒಂದು ಸುವರ್ಣ ಯುಗ, ಇವಾಗ ಗೋಲ್ಡನ್ ಏಜ್ ಇದು. ಕಲಿಯುಗ ಕಬ್ಬಿಣದ ಯುಗದಲ್ಲಿ 10,000 ವರ್ಷಗಳ ಒಂದು ಸುವರ್ಣ ಯುಗದ ಸಮಯ. ಸುವರ್ಣ ಯುಗದ ಉದ್ದೇಶ ಅಂದರೆ, ಸುವರ್ಣ ಯುಗ ಅಂದರೆ ಏನು, ಸತ್ಯಯುಗದಲ್ಲಿ ಇರೋಷ್ಟು ನಮಗೆ ಆ ಥರ ವಾತಾವರಣ ಸೃಷ್ಟಿ ಆಗಬಹುದು. ಇವಾಗ ಇನ್ನೂ ಶುರು ಆಗಿಲ್ಲ, ಅಂದರೆ ಜಸ್ಟ್ ಶುರು ಆಗಿದೆ. ಇದು 10,000 ವರ್ಷದ ಕಡೆಗೆ ಹೋದಾಗ, ಹತ್ತಿರ ಬರ್ತಾ ವಾತಾವರಣ ಜಗತ್ತಿನಲ್ಲಿ ಹೇಗಿರುತ್ತೆ ಅಂದರೆ ಯುಗ ಇದ್ದಂಗೆ ಇರುತ್ತೆ. ಮನೆಯಲ್ಲಿ ಇದಾಗುತ್ತೆ. ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನು ಭವಿಷ್ಯವಾಣಿ ನೋಡಿದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಕೃಷ್ಣ ಭಕ್ತಿ ಆಗುತ್ತೆ, ಮನೆಯಲ್ಲಿ. ಅದಾದಮೇಲೆ ಏನಾಗುತ್ತೆ, ಜಾರೋ ಬಂಡೆ ತಕ್ಷಣ ಎಲ್ಲ ನಿಂತೋಗ್ಬಿಡಲ್ಲ. ಆಮೇಲೆ ಎಲ್ಲ ಕ್ಷೀಣಿಸೋಕ್ಕೆ ಶುರುವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಕಲ್ಕಿ ಬರೋ ಟೈಮಲ್ಲಿ ಭಕ್ತರು ಅನ್ನೋರು ಯಾರೂ ಇಲ್ಲವೇ ಇಲ್ಲ.
ಅವರೆಲ್ಲ ಕಾಡಿಗೆ ಓಡೋಗ್ಬಿಟ್ಟಿರ್ತಾರೆ. ಯಾಕೆ? ಇವತ್ತಿನ ನಮ್ಮ ಪೊಲಿಟಿಷಿಯನ್ಸು ಅವಾಗ ರಾಕ್ಷಸರು, ಆಗಲೇ ರಾಕ್ಷಸರು, ಅವಾಗ ಮಹಾರಾಕ್ಷಸರಾಗೋಗಿರ್ತಾರೆ. ಅಂದರೆ ಸಭ್ಯಸ್ಥರು ಯಾರೂ ಜೀವಿಸೋಕೆ ಆಗೋದಿಲ್ಲ ಸಿಟಿ ಒಳಗಡೆ. ಭಾಗವತದಲ್ಲೆಲ್ಲ ಇದೆ ಇವೆಲ್ಲ. ಜನರು ಅದನ್ನು ಆ ಸಮಸ್ಯೆ, ಅವರ ಆಡಳಿತವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಕಾಡಿಗೆ ಹೋಗಿ ವಾಸ ಮಾಡ್ತಾರೆ ಅಂತ. ಇವತ್ತೇ ಎಷ್ಟಪ್ಪ ಇದು ನೀವು ಕಟ್ಟೋದು ಟ್ಯಾಕ್ಸು? ಎಷ್ಟು %? 30%. ಇವಾಗ ನೀನು ಕಲಿಯುಗ ಜಸ್ಟ್ ಶುರುವಾಗಿದೆ. ಅಲ್ಲ, ಅಲ್ಲಿ ಎಲ್ಲ ಸೇರಿಸಿದ್ರೆ ಒಂದು 46 ಕಟ್ತಾಯಿದ್ದೀವಾ? 100% ತನಕ ಹೊಟ್ಟೋಗ್ಬಿಡುತ್ತೆ. ಅಂದರೆ ನೀವೇನು ಮಾಡ್ತೀರಾ? ಸಂಪಾದನೆ ಮಾಡ್ತೀರಾ, ಗೌರ್ಮೆಂಟ್ ಕೊಟ್ಬಿಡ್ತೀರಾ. ದಾನ ಧರ್ಮ. ಆ ಪರಿಸ್ಥಿತಿ ಬರುತ್ತೆ ಕಲಿಯುಗದಲ್ಲಿ. ಅವಾಗ ಯಾರು ಇರೋಕ್ಕಾಗತ್ತಾ? 30 ದಿನ ಕೆಲಸ ಮಾಡೋದು, ಸರ್ಕಾರಕ್ಕೆ ದುಡ್ಡು ಕೊಡೋದು. ಸರ್ಕಾರದವ್ರು ಏನು ಮಾಡ್ತಾರೆ? ಜಾಬ್ ತುಂಬಿಸ್ಕೋತಾರೆ. ಸೊ ಈ ಸಮಯ ಬರುತ್ತೆ, ಆಮೇಲೆ ಎಲ್ಲವೂ ಕ್ಷೀಣಿಸ್ತಾ ಹೋಗುತ್ತೆ. ತುಂಬ ಘೋರವಾದದ್ದು ಕಲಿಯುಗದ ಕೊನೆಯ ಸಮಯ ಅಂತೂ ಬಹಳ ಸಭ್ಯಸ್ಥರ ಜೀವನ ಮಾಡೋಕ್ಕಾಗಲ್ಲ ಅಂಥ ಸಮಯ. ಸೊ ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ. ತಕ್ಷಣ ಏನೂ ಆಗ್ಬಿಡಲ್ಲ, ಅಲ್ಲಿ ಫುಲ್ ಪೀಕ್ಗೆ ಹೋಗುತ್ತೆ. 10,000 ವರ್ಷದ ಕೊನೆಯಲ್ಲಿ ಪೀಕ್, ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಒಂದು ಸಮಯ. ಆಮೇಲೆ ಎಲ್ಲ ಕೆಳಕ್ಕೆ ಮಟ್ಟಕ್ಕೆ ಇಳಿಯುತ್ತೆ. ಸೊ ಮತ್ತೆ ಕಲಿಯುಗದಲ್ಲಿ ಬರೋ ಯೋಚನೆ ಮಾಡಬೇಡಿ. ಬರ್ತೀರಾ ಅಂದರೆ ಅಟ್ಲೀಸ್ಟ್ ಬೇರೆ ಯಾವುದಾದ್ರು ಯುಗದಲ್ಲಿ ಬರೋ ಯೋಚನೆ ಮಾಡಿ. ನಮ್ಮ ಕೈನಲ್ಲಿ ಇಲ್ಲ ಕಂಟ್ರೋಲು, ಬಟ್ ಅಂದರೂ ಹೇಳ್ತಾ ಇದ್ದೀನಿ. ಓಕೆ, ಇನ್ನೇನಾದರೂ? ಓಕೆ. ಶ್ರೀಮದ್ ಭಗವದ್ಗೀತಾ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜಯ. ಸಮವೇತ ಗೌರಭಕ್ತವೃಂದ ಕಿ ಜಯ. ಹರೇ ಕೃಷ್ಣ.